ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಒಬ್ಬ ಜ್ಞಾನ ಸಾಧನೆಗೆ ತೊಡಗಿದವಲ್ಲಿ ಇರಬೇಕಾದ ಗುಣಗಳ 20 ಗುಣಗಳ ಒಂದು ಪಟ್ಟಿ ಕೃಷ್ಣ ಏನು ಕೊಟ್ಟಿದ್ದಾನೆ. ಅದರಲ್ಲಿ 15 ಗುಣಗಳನ್ನು ನಾವು ನಿನ್ನೆ ತನಕ ನೋಡಿದ್ದೇವೆ. ಇನ್ನು 5 ಗುಣಗಳ ಒಂದು ಸಂಕ್ಷಿಪ್ತ ಅವಲೋಕನ. ಅದರಲ್ಲಿ ಈ ಬಾರಿಯ ಗೀತಾ ಚಿಂತನವನ್ನು ಮತ್ತೆ ಪುನಃ ಪ್ರಕೃತಿ ಪುರುಷನ ಬಗ್ಗೆ ಕೃಷ್ಣ ಹೇಳ್ತಾನೆ. ಅದು ನಾವು ಕ್ಷೇತ್ರಜ್ಞ ಮತ್ತು ಜ್ಞಾನ, ಇನ್ನು ಜ್ಞೇಯ ಪ್ರಕೃತಿ ಪುರುಷ ಅದರ ಬಗ್ಗೆ ವಿಸ್ತಾರವಾಗಿ ಮುಂದೆ ಬರುತ್ತೆ. ಜ್ಞಾನದ 20 ಮುಖಗಳನ್ನು ಕೃಷ್ಣ ಹೇಳಿದ್ದನ್ನು ನಾವು ಇವತ್ತು ಮುಗಿಸಬೇಕು ಅಂತ ಅಂದುಕೊಂಡಿದ್ದೇವೆ. 16ನೆಯ ಗುಣ ಎಲ್ಲ ಆಯಿತು. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಅಸಕ್ತಿ ಅನಭಿಶ್ವಂಗ ಪುತ್ರದಾರಗೃಹಾದಿಷು ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಇದೆಲ್ಲ ಒಂದೊಂದೇ ನಮ್ಮ ಬದುಕಿನಲ್ಲಿ ನಾವು ಬೆಳೆಸ್ಕೊಳ್ಬೇಕಾದಂಥ ಮೌಲ್ಯಗಳನ್ನು ಹೇಳಿದ ಕೃಷ್ಣ ಇಷ್ಟ ತನಕ ಹೇಳಿದ್ದುಂಟಲ್ಲ, ಅದು ಸಾಮಾನ್ಯ ಎಲ್ಲರಿಗೂ ಕಾಮನ್ನು. ದೇವರನ್ನು ನಂಬುವವರಿಗೆ, ನಂಬದವರಿಗೆ, ಲೌಕಿಕರಿಗೆ, ವೈದಿಕರಿಗೆ, ಬಿಸ್ನೆಸ್ ಮಾಡೋವರಿಗೆ, ಶಾಸ್ತ್ರ ಓದುವವರಿಗೆ, ಯಾರಿಗಾದರೂ ಸರಿ, ಇವೆಲ್ಲ ಇದ್ದಷ್ಟು ಒಳ್ಳೆಯದು. ಇದನ್ನು ಯಾರು ಆಕ್ಷೇಪ ಮಾಡುವಂಥ ಅಂಶಗಳು ಈವರೆಗೆ ಬರಲಿಲ್ಲ. ಅಂದರೆ ದೇವರನ್ನು ನಂಬದವರು ಕೂಡ ಸೈಕಲಾಜಿಕಲಿ ಇದನ್ನೆಲ್ಲ ಒಪ್ತಾರೆ. ಆದರೆ ದೇವರನ್ನು ನಂಬದವರಿಗೆ ತೊಂದರೆಯಾಗುವಂಥ ಒಂದು ಕ್ವಾಲಿಟಿಯನ್ನು ಮುಂದೆ ಹೇಳ್ತಾನೆ ಕೃಷ್ಣ. ಏನು ಅಂದರೆ, ಅಧ್ಯಾತ್ಮದ ಜ್ಞಾನ ನಿನಗೆ ಬೇಕು ಅಂತಿದ್ದರೆ ಒಂದು ಮುಖ್ಯವಾದ ಗುಣ ಬೇಕು. ಮೈಚ ಅನನ್ಯಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ನನ್ನಲ್ಲಿ ಅನನ್ಯವಾದ ಭಕ್ತಿ ಇರಬೇಕು. ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಇಲ್ಲದೇ ಇದ್ದವನಿಗೆ ಜ್ಞಾನ ಬರೋದಿಲ್ಲ ಅಂದ ಕೃಷ್ಣ. ಇದು ಉಳಿದ ಎಲ್ಲ ಮಾತುಗಳನ್ನು ನಾಸ್ತಿಕರು ಒಪ್ಪುತ್ತಾರೆ, ಕೃಷ್ಣ ಹೇಳಿದ್ದನ್ನು. ಇದೊಂದನ್ನು ಒಪ್ಪಲ್ಲ. ಕೃಷ್ಣ ಹೇಳ್ತಾನೆ, ಭಗವಂತನಲ್ಲಿ ಭಕ್ತಿ ಇಲ್ಲದೇ ಇದ್ದವನಿಗೆ ಜ್ಞಾನ ಬರೋಲ್ಲ. ಅದು ಎಂತಹದ್ದು ಭಕ್ತಿ? ಮೈಚ ಅನನ್ಯಯೋಗೇನ ಭಕ್ತಿ. ಅಂದರೆ ಆ ಭಕ್ತಿಯಲ್ಲಿ ಇನ್ನೊಬ್ಬರಿಗೆ ಪಾಲಿರಬಾರದು. ಅನ್ಯಯೋಗ ಅಂದರೆ, ಈಗ ನಮ್ಮಲ್ಲಿ ಬಹಳ ವಿಚಿತ್ರವಾದಂಥ ಪ್ರವೃತ್ತಿ ಇದೆ. ಎಷ್ಟೋ ಜನರಿಗೆ ದೇವರಲ್ಲಿ ಭಕ್ತಿ ಇದೆ, ಅದು ಯಾವ ದೇವರಲ್ಲಿ ಭಕ್ತಿ ಮಾಡಬೇಕು ಅನ್ನೋದಿಲ್ಲ, ಗೊಂದಲವೂ ಇದೆ ಅದರ ಒಟ್ಟಿಗೆ. ಜೋಯಿಸರ ಹತ್ರ ಹೋಗ್ತಾರೆ, ಜೋಯಿಸರು ಹೇಳ್ತಾರೆ ನಿಮಗೆ ಗ್ರಹಚಾರ ಇದೆ, ಅದಕ್ಕೆ ಗಣಹೋಮ ಕಡೆ ಗಣಪತಿಯಲ್ಲಿ ಭಕ್ತಿ ಶುರುವಾಗುತ್ತೆ. ಇನ್ನೊಂದು ಸರ್ತಿ ಹೋದಾಗ ನಿಮಗೆ ಏನೋ ದೋಷ ಇದೆ, ಅದು ದುರ್ಗಾ ನಮಸ್ಕಾರ ಮಾಡಿದರೆ ಕಡೆ ಗಣಪತಿಯಲ್ಲಿದ್ದ ಭಕ್ತಿ ದುರ್ಗೆಯಲ್ಲಿ ಶಿಫ್ಟ್ ಆಗುತ್ತೆ. ಅಷ್ಟಾದಗಳೇ ಮತ್ತೊಂದು ಸರ್ತಿ ಹೋದಾಗ ಜೋಯಿಸರು ಹೇಳ್ತಾರೆ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು, ಶತರುದ್ರ ಅಂದರೆ ಪರಿಹಾರ. ಅದು ಸರಿ, ದುರ್ಗೆಯಲ್ಲಿದ್ದಂಥ ಭಕ್ತಿ ಶಿವನಲ್ಲಿ ಶಿಫ್ಟ್ ಆಗುತ್ತೆ. ಮತ್ತೊಂದು ಸರ್ತಿ ಹೋದಾಗ ಸ್ವಲ್ಪ ವಿಷ್ಣು ಪ್ರಕೋಪ ಇದ್ದ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ, ಅಲ್ಲಿಂದ ವಿಷ್ಣುವಿಗೆ ಶಿಫ್ಟ್ ಆಗುತ್ತೆ. ನಮ್ಮ ಭಕ್ತಿ ಶಿಫ್ಟ್ ಆಗ್ತಾ ಇರ್ತದೆ. ಒಬ್ಬೊಬ್ಬರು ಒಂದೊಂದು ದಿವಸ ಒಬ್ಬೊಬ್ಬರ ಕಡೆ ಯಾವ ದೇವರನ್ನು ಭಕ್ತಿ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅದು ಗೊತ್ತಿರದೇ ಇದ್ದವರಿಗೆ ಮತ್ತಷ್ಟು ಗೊಂದಲ ಮಾಡಲಿಕ್ಕೆ ನಮ್ಮಲ್ಲಿ ಜ್ಯೋತಿಷಿಗಳಿದ್ದಾರೆ. ಹೀಗೆ ಒಂದು ಗೊಂದಲ. ಇದನ್ನು ಎಲ್ಲಿ ತನಕ ಅಂದರೆ
ವಿದೇಶದಲ್ಲಿ ಪರಿಹಾಸ್ಯ ಮಾಡೋ ಮಟ್ಟಕ್ಕೆ ಬಂದಿದೆ ಇದು. ಅಲ್ಲೆಲ್ಲ ಏನು ಮಾಡ್ತಾರೆ ಗೊತ್ತಾ, ವಿದೇಶದಲ್ಲಿ ಶಾಲೆಗೆ ಹೋಗೋ ಮಕ್ಕಳು ವಿದೇಶದಲ್ಲಿ ನಮ್ಮವರು ವಾಸ ಮಾಡ್ತಾರೆ, ಏನೋ ದುಡ್ಡಿನ ಆಸೆಗೆ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ, ಕಡೆಗೆ ಅಲ್ಲಿ ಮಕ್ಕಳಾಗ್ತವೆ, ಆ ಮಕ್ಕಳನ್ನು ಅಲ್ಲೇ ಶಾಲೆ ಹಾಕ್ತಾರೆ. ಆ ಶಾಲೆ ಹೋದರೆ ಆ ಶಾಲೆಯಲ್ಲಿ ಆ ಮಕ್ಕಳಿಗೆ ಅಲ್ಲಿ ಕ್ರೈಸ್ತರು ಇರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ, ನಮ್ಮ ಹುಡುಗರು ಇರ್ತಾರೆ. ಅವಳು ತಮಾಷೆ ಏನು ಅಂದರೆ, ವಿ ನೋ ವಾಟ್ ಈಸ್ ಕ್ರಿಶ್ಚಿಯಾನಿಟಿ, ವಿ ನೋ ವಾಟ್ ಈಸ್ ಇಸ್ಲಾಂ, ಬಟ್ ಪ್ಲೀಸ್ ಟೆಲ್ ಅಸ್ ವಾಟ್ ಈಸ್ ಹಿಂದೂಯಿಸಮ್ ಅಂತ. ಇದು ದೊಡ್ಡ ಜೋಕಲ್ಲಿ. ನಮ್ಮ ಕ್ರಿಶ್ಚಿಯಾನಿಟಿ ಅಂದರೆ ಗೊತ್ತಿದೆ ನಮಗೇನು, ಬೈಬಲ್ ಮತ್ತು ಜೀಸಸ್ ಕ್ರೈಸ್ಟ್, ಮುಗಿದೋಯ್ತು. ಹೀ ಹೂ ಬಿಲೀವ್ಸ್ ಇನ್ ಬೈಬಲ್ ಆ್ಯಂಡ್ ಜೀಸಸ್ ಕ್ರೈಸ್ಟ್ ಈಸ್ ಎ ಕ್ರಿಶ್ಚಿಯನ್. ಇಸ್ಲಾಂ ಅಂದರೆ ಗೊತ್ತಿದೆ, ಖುರಾನು ಮತ್ತು ಅಲ್ಲಾಹು, ಮುಗಿದೋಯ್ತು, ಬೇರೆ ತಲೆ ವಿಷಯ ಇಲ್ಲ. ಅಲ್ರಿ, ಹಿಂದೂಯಿಸಮ್ ಅಂದರೆ ಏನು? ಯಾವುದು ನಿಮ್ಮ ಗ್ರಂಥ, ಮೂಲ ಗ್ರಂಥ ಯಾವುದು? ವೇದವ, ಪುರಾಣವೋ, ಭಗವದ್ಗೀತೆಯೋ, ರಾಮಾಯಣವೋ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು? ದೇವರುಗಳು ಯಾರು? ಕೃಷ್ಣನೋ, ಶಿವನೋ, ದುರ್ಗೆಯೋ, ಗಣಪತಿಯೋ, ಸ್ಕಂದನೋ? ಯಾರಿಗೊತ್ತು? ಸೊ ವಾಟ್ ಈಸ್ ಹಿಂದೂಯಿಸಮ್ ಅಂತ ಕೇಳಿದರೆ ಅಲ್ಲಿ ಹುಡುಗರು ಉತ್ತರ ಕೊಡಲಿಕ್ಕಾಗದೆ ಪೆಚ್ಚಾಗ್ತಾರೆ. ಇದು ವಿದೇಶದಲ್ಲಿ ನಡೀತಾ ಇದೆ. ಎಷ್ಟು ವಿಚಿತ್ರ ಅಂದರೆ, ಹಿಂದೂಯಿಸಮ್ ಅಂತ ಕೇಳಿದರೆ ಉತ್ತರ ಕೊಡಲಿಕ್ಕೆ ನಮ್ಮ ಹುಡುಗರಿಗೆ ಆಗೋಲ್ಲ, ಗೊತ್ತಿಲ್ಲ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಅವರಿಗೆ ಆದರೆ ಏನು ಗೊಂದಲ ಇಲ್ಲ, ಯಾಕೆಂದರೆ ಅದ್ರ ಹೆಚ್ಚು ವಿಷಯಗಳೇ ಇಲ್ಲ, ಇರೋದೇ ಅಷ್ಟೇ. ಫಿಲಾಸಫಿ ಅಂದರೆ ಅಲ್ಲಾಹುವನ್ನು ನಂಬು, ಕುರಾನನ್ನು ನಂಬು, ಮುಗಿದೋಯ್ತು. ಅದನ್ನು ನಂಬದೇ ಇದ್ದರೆ ಕಾಫಿರ. ಇಲ್ಲಿ ಹಾಗಲ್ಲ. ನೀವು ಹಿಂದೂಯಿಸಮ್ನಲ್ಲಿ ದೇವರನ್ನು ನಂಬಿದವನೂ ಹಿಂದೂ, ನಂಬದವನೂ ಹಿಂದೂ, ವೇದ ಪುರಾಣಗಳು ನಂಬುವವನೂ ಹಿಂದೂ, ನಂಬದ ನಾಸ್ತಿಕನೂ ಹಿಂದೂ. ಇದು ಏನು ಅಂದರೆ ಏನು ಒಂದು ಸಂಗತಿ ನೋಡಿ. ನಾನು ಅಲ್ಲಿ ಹೋದಾಗೆಲ್ಲ ಹಿಂದೂಯಿಸಮ್ನ ಬಗ್ಗೆ ನಾನು ಹೇಳಿದೆ, ವೇರ್ ದ್ಯಾರ್ ಈಸ್ ರಿಲಿಜಿಯಸ್ ಫ್ರೀಡಮ್ ಆರ್ ಡೆಮೋಕ್ರೆಟಿಕ್ ರಿಲಿಜನ್, ದ್ಯಾಟ್ ಈಸ್ ಹಿಂದೂಯಿಸಮ್ ಅಂತ ಹೇಳಿ. ಇನ್ನು ನಿಮ್ಮಲ್ಲಿ ಬೈಬಲನ್ನು ಒಪ್ಪದೇ ಇದ್ದವ, ಈ ಜೀಸಸ್ ಕ್ರೈಸ್ಟ್ನ ಒಪ್ಪದೇ ಇದ್ದವ ಒಬ್ಬ ಕ್ರಿಶ್ಚಿಯನ್ ಆಗೋದು ಸಾಧ್ಯ ಇಲ್ಲ, ಅವನು ಕಾಫಿರನು ಬಾಹ್ಯ. ಈ ಅಲ್ಲಾಹನ್ನು ಒಪ್ಪದವ, ಕುರಾನ್ ಒಪ್ಪದವ ಒಬ್ಬ ಮುಸ್ಲಿಮ್ ಆಗೋದು ಸಾಧ್ಯ ಇಲ್ಲ, ಅವನು ಕಾಫಿರ. ನಮ್ಮಲ್ಲಿ ಯಾವುದನ್ನು ಒಪ್ಪಿದವನು ಹಿಂದೂ ಆಗ್ತಾನೆ, ಏನನ್ನು ಒಪ್ಪದವನು ಹಿಂದೂ ಆಗ್ತಾನೆ. ಅಂದರೆ ವಿಚಾರ ಸ್ವಾತಂತ್ರ್ಯ, ಡೆಮೋಕ್ರಸಿ ಇನ್ ರಿಲಿಜನ್, ಯು ಫೈಂಡ್ ಇಟ್ ಓನ್ಲಿ ಇನ್ ಇಂಡಿಯಾ, ದ್ಯಾಟ್ ಈಸ್ ಹಿಂದೂಯಿಸಮ್ ಅಂತ ಹೇಳಿದೆ. ಅದು ಹೌದು ರೀ ಅಂತ ಮತ್ತೆ ತಲೆ ಆಡಲಿ ಶುರು ಮಾಡಿದವು. ಯಾಕಂದರೆ ಹಿಂದೂಯಿಸಮ್ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಇದು ಕೃಷ್ಣ ಕೂಡ ನೋಡಿ, ಈ ಗೀತೆಯಲ್ಲಿ ಇದನ್ನು ಆಚರಿಸಿ ತೋರಿಸಿದಾನೆ ಕೃಷ್ಣ. ಇಷ್ಟು ಉಪದೇಶ ಮಾಡಿ ಕೊನೆಗೆ ಕೃಷ್ಣ ಹೇಳುವುದೇನು ಗೊತ್ತಾ, ಯಥೇಚ್ಛಸಿ ತಥಾಕುರು. ಏನು ಸರಿ ಏನು ತಪ್ಪು ಏನು ಮಾಡಬೇಕು ಅನ್ನೋದು ನಿನಗೆ ಬಿಟ್ಟದ್ದು. ನಾನು ಹೇಳುವುದನ್ನು ಹೇಳಿದೆ, ಡಿಸಿಷನ್ ಈಸ್ ಯುವರ್ಸ್ ಅಂತ. ಈ ಫ್ರೀಡಮ್ ಇರೋದು ನಮ್ಮ ದೇಶದಲ್ಲಿ ಮಾತ್ರ, ಧಾರ್ಮಿಕ ಸ್ವಾತಂತ್ರ್ಯ. ನೀವು ಹಿಂದೆ ಹೇಳಿದ್ದನ್ನು ಒಪ್ಪಿ ಅನುಷ್ಠಾನ ಮಾಡ್ಬೋದು, ಎಲ್ಲವನ್ನು ಡಿನೈ ಮಾಡಿ ನೀವು ಹೊಸ ಇಂಟರ್ಪ್ರಿಟೇಷನ್ ಕೊಡ್ಬೋದು. ಸ್ಟಿಲ್ ಯು ಆರ್ ಎ ಹಿಂದೂ. ಬೇರೆ ಮತದಲ್ಲಿ ಹೇಳಿ ನೋಡೋಣ, ಇಲ್ಲ, ನೀವು ಔಟ್ಕಾಸ್ಟ್. ಇಷ್ಟು ವಿಚಾರ ಸ್ವಾತಂತ್ರ್ಯ, ಬೌದ್ಧಿಕ ಸ್ವಾತಂತ್ರ್ಯ ಪ್ರಪಂಚದ ಯಾವ ದೇಶದ ಯಾವ ಧರ್ಮದಲ್ಲೂ ಇಲ್ಲ. ಅದೇ ಗೊತ್ತಿಲ್ಲ ನಮಗೆ. ತುಂಬ ಡೆಮೋಕ್ರೆಟಿಕ್. ನಮಗೆ ಡೆಮೋಕ್ರಸಿ ಅಂತ ಮಾತಾಡ್ತೇವೆ, ಡೆಮೋಕ್ರಸಿ ಇನ್ ರಿಲಿಜನ್, ಡೆಮೋಕ್ರಸಿ ಇನ್ ಫಿಲಾಸಫಿ ಎಲ್ಲಿದೆ ಪ್ರಪಂಚದಲ್ಲಿ? ಭಾರತದಲ್ಲಿ ಬಿಟ್ಟು ಇನ್ನೆಲ್ಲಿದೆ? ಎಲ್ಲಿಯೂ ಇಲ್ಲ. ಎಲ್ಲ ನಮ್ಮ ಧರ್ಮವನ್ನು ಒಪ್ಪದೇ ಇದ್ದವರನ್ನು ಕೊಲ್ಲಿ, ನಮ್ಮ ಧರ್ಮವನ್ನು ಒಪ್ಪದೇ ಇದ್ದವರನ್ನು ನಿರ್ನಾಮ ಮಾಡಿ, ನಮ್ಮ ಧರ್ಮ ಒಂದೇ ಉಳಿಬೇಕು ಅಂತ ಹೇಳುವವರೇ ಇರೋದು. ಕೆಲವರು ಎರೋಗಂಟಾಗಿ, ಕೆಲವರು ಮೆಲ್ಲ ಏನೂ ಗೊತ್ತಿಲ್ಲದವರಿಗೆ ಚಾಕ್ಲೇಟು ಪೆಪ್ಪರ್ಮಿಂಟು ಕೊಟ್ಟು ಮತ್ತು ಮೆಲ್ಲ ಕರ್ಕೊಂಡೋಗಿ ಸೇಕ್ರೆಟ್ ವಾಟರ್ ಕುಡಿಸಿ, ನೀವು ಈಗ ಪವಿತ್ರರಾದಿರಿ, ಜೀಸಸ್ ಕ್ರೈಸ್ಟ್ ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಇಂಥ ಪೆದ್ದು ಧರ್ಮಗಳೇ ಪ್ರಪಂಚದಲ್ಲಿವೆ ಹೊರತು, ನೀನು ಯೋಚನೆ ಮಾಡು, ನಿನ್ನ ಸ್ವಂತ ವಿಚಾರದಿಂದ ನಿನ್ನ ದಾರಿ ಕಂಡುಕೋ. ನಿನಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ಒಂದೇ. ಯಾವ ದೇಶ ಹೇಳಿದೆ ಇದ್ದರೆ ಹೇಳಿದ್ದಾನೆ. ನಾನು ಪ್ರಪಂಚದ ಅನೇಕ ರಾಷ್ಟ್ರಗಳನ್ನು ಸಂಚರಿಸಿದ್ದೇನೆ, ಆದರೆ ಯಾರಿಗೂ ಧರ್ಮದ ಬಗ್ಗೆ ಇಂಥ ಒಂದು ಬ್ರಾಡ್ ಔಟ್ಲುಕ್ ಇಲ್ಲ. ನಮ್ಮಲ್ಲಿ ಮತಾಂಧತೆ ಇಲ್ಲ ಅಂತ ಹೇಳೋದಲ್ಲ, ಅದು ಅಜ್ಞಾನದಿಂದ ಇದೆ. ಆದರೆ ನಿಜವಾಗಿರೋದು ಬ್ರಾಡ್ ಔಟ್ಲುಕ್. ಮತಾಂಧತೆ ಅನ್ನೋದು ಮತ್ತೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಮತಾಂಧತೆ ಬರುತ್ತೆ, ಅದು ಬೇರೆ ವಿಷಯ. ಅದು ಎಲ್ಲ ಮತಗಳಲ್ಲೂ ಇದೆ. ಆದರೆ ನಿಜವಾದ ಕಣ್ಣು ತೆರೆಸ್ತಕ್ಕಂಥ ವೈಶಾಲ್ಯ, ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ. ನೀವು ಇವತ್ತು ನೀವು ನಿಮ್ಮದೇ ಆದಂಥ ಒಂದು ಭಗವದ್ಗೀತೆಗೆ, ಬ್ರಹ್ಮಸೂತ್ರಕ್ಕೆ ಹೊಸ ಭಾಷ್ಯ ಬರೆದು ನಾನು ಹೊಸ ಮತವನ್ನು ಸೃಷ್ಟಿ ಮಾಡ್ತೇನೆ ಅಂದರೆ ಈ ದೇಶ ಒಪ್ಪಿಕೊಳ್ಳುತ್ತೆ. ನಿಮಗೆ ಆ ರೈಟ್ ಇದೆ, ನಿಮ್ಮ ವಿಚಾರಧಾರೆಯನ್ನು ಹೊಸದಾಗಿ. ಹಿಂದೆ ಹೇಳಿದಂಥ ವ್ಯಾಖ್ಯಾನಗಳನ್ನು ನಾನು ಒಪ್ಪಲ್ಲ. ಇಲ್ಲದಿದ್ದರೆ ನೋಡಿ, ಬ್ರಹ್ಮಸೂತ್ರದ ಮೇಲೆ, ಉಪನಿಷತ್ತುಗಳ ಮೇಲೆ ಅದು ಎಲ್ಲವೂ ಈಗ ಉಳಿದಿಲ್ಲ.
ಸುಮಾರು ನಮಗೆ ದಾಖಲೆ ಸಿಗುವಂತೆ 25 ಜನ ಭಾಷ್ಯ ಬರೆದಿದ್ದಾರೆ. 25 ಜನ ಬರೆದದ್ದು 25 ಥರ, ಒಬ್ಬರು ಬರೆದಾಗ ಒಬ್ಬರಲ್ಲ, ಅವರದ್ದು ಒಪ್ಪಿಗೆ ಆಗಲಿಲ್ಲ ಅಂತ ಮತ್ತೊಬ್ಬರು ಬರೆದದ್ದು. ಇಷ್ಟೂ ಭಾಷ್ಯಗಳ ಫಾಲೋವರ್ಸು ಈ ದೇಶದಲ್ಲಿದ್ದಾರೆ. ಈ ಕೆಲವು ಬಿಟ್ಟು ಹೋಗಿದೆ ಬಿಡಿ, ಇದ್ದರು. ಹಾಗೆ ನೋಡುವ ಕುರಾನಿಗೆ ನೀವೊಂದು ಬೇರೆ ಭಾಷೆ ಬರೀತೇನೆ, ಇದು ಈ ತನಕ ಮುಸಲ್ಮಾನರು ಹೇಳುವ ಅರ್ಥ ಅಲ್ಲ, ನಾನು ಬೇರೆ ಅರ್ಥ ಹೇಳ್ತೇನೆ ಅಂತ ಹೇಳಿ ನೀವು ಬದುಕೋದೇ ಇಲ್ಲ ಈ ದೇಶದಲ್ಲೆಲ್ಲ, ಈ ಪ್ರಪಂಚದಲ್ಲೇ ಇರೋಲ್ಲ ಮಾರನೇ ದಿವಸ. ನೋಡುವ ನೀವು ಕ್ರಿಶ್ಚಿಯಾನಿಟಿಗೆ ಕ್ರೈಸ್ತರು ಅವರು ಹೇಳುವ ಅರ್ಥ ಅಲ್ಲ, ಪೋಪ್ ಹೇಳುವ ಅರ್ಥ ಅಲ್ಲ, ನಾನು ಬೇರೆ ಅರ್ಥ ಹೇಳ್ತೇನೆ ಅಂತ ಹೇಳಿ ನಿಮ್ಮನ್ನು ಮೂಸೋರಿಲ್ಲ. ಎಷ್ಟು ಇಲ್ಲಿ 25 ವ್ಯಾಖ್ಯಾನ ಇಲ್ಲಿ 2 ವ್ಯಾಖ್ಯಾನ ಆದದ್ದು ಉಂಟು. ಇಲ್ಲ, ಪೋಪ್ ಏನು ಹೇಳಿದ್ರೋ ಅದು ಫೈನಲ್. ನಿಮಗೊಂದು ದೃಷ್ಟಾಂತ ಹೇಳ್ತೇನೆ. ಬೈಬಲ್ನಲ್ಲಿ ಪುನರ್ಜನ್ಮದ ಬಗ್ಗೆ ಸ್ಪಷ್ಟ ಉಲ್ಲೇಖ ಇದೆ. ಹಳೇ ಒಡಂಬಡಿಕೆಯಲ್ಲಿ ಒಂದು ಮಾತಿದೆ, ಬಹಳ ರೋಚಕವಾದಂಥ ಮಾತು. ಒಂದು ರಿಸರೆಕ್ಷನ್ ಅಂತ, ಅವರೇ ಜೀಸಸ್ ಕ್ರೈಸ್ಟೇ ಮತ್ತೆ ಬರ್ತಾನೆ ಅಂತ ಹೇಳ್ತಾರೆ, ಅದೇ ಪುನರ್ಜನ್ಮಕ್ಕೆ ಸಾಕ್ಷಿ ಅದು ಹೋಗಲಿ. ಅಲ್ಲೊಂದು ಮಾತಿದೆ ಬೈಬಲ್ನಲ್ಲಿ, ಏನು ಅಂದರೆ ಒಂದು ಮಾತು ಅದು ಏನು ಹೇಳುತ್ತೆ ಅಂದರೆ, ಈಗ ಒಬ್ಬ ಮನುಷ್ಯ, ಇಫ್ ಎ ಮ್ಯಾನ್ ಕಿಲ್ಸ್ ದ ಲಯನ್ ಈಸ್ ಬ್ಲೆಸ್ಡ್, ಫಾರ್ ದ ಲಯನ್ ಶಲ್ ಬಿಕಮ್ ಎ ಮ್ಯಾನ್. And if a lion kills the man is accursed, for the man shall become a lion. ಏನರ್ಥ? ನೀವು ಒಬ್ಬ ಮನುಷ್ಯ ಒಂದು ಸಿಂಹವನ್ನು ಕೊಂದರೆ ಆ ಪುಣ್ಯಾತ್ಮ ಸಿಂಹ, ಯಾಕೆಂದರೆ ಸೇಡು ತೀರಿಸಲಿಕ್ಕೋಸ್ಕರ ಮುಂದಿನ ಜನ್ಮದಲ್ಲಿ ಆ ಮನುಷ್ಯ ಸಿಂಹ ಆಗಿಬಿಡ್ತಾನೆ, ಸಿಂಹ ಮನುಷ್ಯ ಆಗಿಬಿಡ್ತಾನೆ. ಸೊ ಕೊಂದರೆ ಸಿಂಹದ ಭಾಗ್ಯ, ಯಾಕೆಂದರೆ ಅದಕ್ಕೆ ಮನುಷ್ಯ ಅನ್ನುವಂತು. ಹಾಗೆ ಒಬ್ಬ ಮನುಷ್ಯ ಕೊಂದರೆ ಮತ್ತು ಸಿಂಹವನ್ನು ಕೊಂದರೆ ಮನುಷ್ಯ ಸಿಂಹ ಆಗ್ತಾನೆ. ಹಾಗಾದರೆ ಮನುಷ್ಯನ ದೌರ್ಭಾಗ್ಯ, ಸಿಂಹದ ಭಾಗ್ಯ. ಅಂದರೆ ಪುನರ್ಜನ್ಮ ಒಪ್ಪಿದರೆ ಮಾತ್ರ ಈ ವಾಕ್ಯಕ್ಕೆ ಅರ್ಥ ಮಾಡಲಿಕ್ಕೆ ಬರುತ್ತೆ. ಇದು ಬೈಬಲ್ನಲ್ಲಿರೋ ವಾಕ್ಯ. ಆದರೆ ಆಮೇಲೆ ಈಗ ಒಂದು 300-400 ವರ್ಷಗಳ ಕೆಳಗೆ ನಾನು ಹೇಳೋದು, ಎಷ್ಟು ಧರ್ಮದ ಹೆಸರಿನಲ್ಲಿ ಪೆದ್ದುತನಗಳು. ನನಗೆ ಆ ಶಬ್ದ, ಯಾಕೆಂದರೆ ಇವತ್ತಿನ ಧಾರ್ಮಿಕ ವರ್ತನೆಗಳ ನಮ್ಮಲ್ಲಿ ಇರುವುದಾಗಲೇ ವಿದೇಶ, ಅದಕ್ಕೆ ಪೆದ್ದುತನ ಅನ್ನೋದಕ್ಕಿಂತ ಒಳ್ಳೆಯ ಶಬ್ದ ನನಗೆ ಸಿಗೋಲ್ಲ. ಅದನ್ನು ಬಹಳ ಸರ್ತಿ ಉಪಯೋಗಿಸ್ತೇನೆ ನಾನು. ಅದು ಒಂದು ಯೋಚನೆ ಮಾಡಿದರು ವಿದೇಶದಲ್ಲಿ, ಏನು ಅಂದರೆ ಈ ಪೋಪುಗಳಿಗೆ ಒಂದು ತಲೆ ಬಂತು. ಈ ನಿಮಗೆ ಇಲ್ಲಿ ಗೊತ್ತಾಗೋಲ್ಲ, ವಿದೇಶದಲ್ಲಿ ಹುಡುಗರು ಚರ್ಚಿಗೆ ಹೋಗೋಲ್ಲ, ಯಾರು ಕೂಡ ಚರ್ಚಿಗೆ ಹೋಗೋದೇ ಇಲ್ಲ. ಕಡೆಗೆ ಏನು ಮಾಡೋದು, ಈಗ ಕಾದು ಬೆಳಗಿನ ಸಂಜೆ ಕೂತು ಯಾರು ಬರೋಲ್ಲ ಅಂದರೆ ಕಡೆಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ. ಈಗ ಅಮೇರಿಕಾದಲ್ಲಿ ಎಷ್ಟೋ ಚರ್ಚ್ಗಳನ್ನು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದ್ದಾರೆ, ಇಂಗ್ಲೆಂಡ್ನಲ್ಲಿ ಮಾಡಿದ್ದಾರೆ. ಇಲ್ಲಿ ಹೊಸ ಚರ್ಚ್ಗಳು ಹುಟ್ಟುತ್ತಾ ಇವೆ, ಅಲ್ಲಿ ಅಂಗಡಿ ಮಾಡಿ ಮಾರ್ತಾ ಇದೆ, ಬರೋರೇ ಇಲ್ಲ ಅದಕ್ಕೆ. ಅದರ ಜನ್ಮಭೂಮಿಯಲ್ಲಿ ಅದನ್ನು ಮೂಸೋರಿಲ್ಲ. ಇವು ಪಾಪ ಪೆದ್ದುಗಳು ಏನೋ ಜಗತ್ತಿನ ಮಹಾಶ್ರೇಷ್ಠ ಧರ್ಮ ಅಂತ ಅದಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾವೆ. ಯಾರಿಗೂ ತಲೆ ಇಲ್ಲದೇ ಇದ್ದರೆ ಧರ್ಮ ಬಹಳ ಬೇಗ ಬೆಳೆಯುತ್ತೆ. ಸರಿ, ಹಾಗೆ ಪೋಪ್ ಒಂದು ಸಮಸ್ಯೆ ಆಯಿತು ಅವರಿಗೆ. ಪೋಪ್ ಯೋಚನೆ ಮಾಡಿದ, ನಮ್ಮನ್ನು ಮೂಸುವವರೇ ಇಲ್ಲ, ನಾವು ಜಗದ್ಗುರುಗಳು ಅಂತ ಕೂತ್ಕೊಂಡ್ರೆ ನಮ್ಮ ಶಿಷ್ಯರೇ ಇಲ್ಲ ಅಂತ ಆಗುತ್ತಲ್ಲ, ಬರುವುದೇ ಇಲ್ಲ ಯಾರು ಹುಡುಗರು, ಏನು ಮಾಡೋದು? ಅದಕ್ಕೊಂದು ಉಪಾಯ ಮಾಡೋ, ಏನು? ಪುನರ್ಜನ್ಮ ಇಲ್ಲ. ಅವು ಯಾಕೆ ಬರೋದಿಲ್ಲ? ಮುಂದಿನ ಜನ್ಮದಲ್ಲಿ ಚರ್ಚೆಗೆ ಹೋದರೆ ಈ ಜನ್ಮದಲ್ಲಿ ಮಜಾ ಮಾಡೋದು, ಮುಂದಿನ ಜನ್ಮ ಇಲ್ಲ ಅಂತ ಹೇಳ್ಬಿಟ್ಟು ಈ ಜನ್ಮದಲ್ಲಿ ಬರ್ತಾವಲ್ಲ ಅಂತ. ಇಷ್ಟೇ ಒಂದು ಫೂಲಿಶ್ ಆಗಿ ಅದೊಂದು ಸಿದ್ಧಾಂತ ಪುನರ್ಜನ್ಮ. ದರ್ ಈಸ್ ನೋ ರೀಇನ್ಕಾರ್ನೇಷನ್ ಅಕಾರ್ಡಿಂಗ್ ಟು ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ. ದರ್ ಈಸ್ ನೋ, ಇದು ಕಾರಣ ಇದೆ ಅಂದರೆ ನಮ್ಮ ಶಿಷ್ಯರು ಬರೋಲ್ಲ ಅಂತ ಮಾಡಿದ ನಿಯಮ. ಇದು ರಿಲಿಜನ್ ಆಗೋಯ್ತು, ವರ್ಲ್ಡ್ ರಿಲಿಜನ್. ಹಾಗಾದರೆ ಧರ್ಮದ ನಂಬಿಕೆ ಹಿಂದೆ ಎಷ್ಟು ಪೆದ್ದುತನಗಳಿರ್ತವೆ ನೋಡಿ. ಇದಕ್ಕಿಂತ ಹೆಚ್ಚು ದಡ್ಡತನ ಉಂಟಾ? ನಮಗೆ ಚರ್ಚಿಗೆ ಜನ ಬರೋಲ್ಲ ಅಂತ ಒಂದು ಸಿದ್ಧಾಂತ ಇದೆ, ಪುನರ್ಜನ್ಮ ಇಲ್ಲ ಅಂತ ಹೇಳಿ. ತಮಾಷೆ ಏನು ಅಂದರೆ, ಪುನರ್ಜನ್ಮ ಇಲ್ಲ. ನಮ್ಮ ಮನೆಗೆ ಒಬ್ಬ ಬಂದಿದ್ದ ಅಮೇರಿಕನ್, ಒಂದು ಕೆಲವು ವರ್ಷಗಳ ಕೆಳಗೆ. ನಾನು ಇನ್ನೂ ಚಿಕ್ಕವನಿದ್ದೆ ಅವಾಗ. ಅವನು ಪಾಪ ಕಂಗಾಲಾಗ್ಬಿಟ್ಟಿದ್ದ. ನನಗೆ ಈ ಜನ್ಮದಲ್ಲಿ ದೇವರು ಸಾಕ್ಷಾತ್ಕಾರ ಆಗೋದಿಲ್ಲ, ಗ್ಯಾರಂಟಿ ಆಗಿದೆ, ಮುಂದೆ ಜನ್ಮ ಇಲ್ಲ, ವಾಟ್ ಈಸ್ ಮೈ ಫೇಟ್ ಅಂತ ಬಂದು ಕೇಳ್ತಿದ್ದ ನನ್ನ ಹತ್ರ. ಅಮೇರಿಕದಿಂದ ಬಂದು, ಪ್ಲೀಸ್ ಅಶ್ಯೂರೆನ್ಸ್ ಮೀ ದಟ್ ದೇರ್ ಈಸ್ ರೀಇನ್ಕಾರ್ನೇಷನ್, ದೆನ್ ಐ ವಿಲ್ ಗೋ ಬ್ಯಾಕ್ ವಿತ್ ಕಂಟೆಂಟ್ಮೆಂಟ್, ಅದರ್ವೈಸ್ ಐ ವಿಲ್ ಬಿ ನೋವೇರ್. ನನಗೆ ಪುನರ್ಜನ್ಮ ಇಲ್ಲ, ಈ ಜನ್ಮದಲ್ಲಿ ದೇವರ ಸಾಕ್ಷಾತ್ಕಾರ ಆಗಿಲ್ಲ, ನನ್ನ ಗತಿ ಏನು ಅಂತ ಒಂದೇ ಪ್ರಶ್ನೆ. ಅದಕ್ಕೆ ಇದು ಪುನರ್ಜನ್ಮ ಇಲ್ಲ ಅನ್ನೋದು ಉತ್ತರ ಅಲ್ಲ, ಅದು ಹೆಡ್ಡ ಸಿದ್ಧಾಂತ. ನಮ್ಮಲ್ಲಿ ನಾನು ಹೇಳಿದೆ, ನೀನು ಧೈರ್ಯವಾಗಿ ಹೋಗ್ಬೋದಪ್ಪ, ಯಾಕೆಂದರೆ ಪುನರ್ಜನ್ಮ ಇದೆ ಅಂತ ಹೇಳೋದಕ್ಕೋಸ್ಕರವೇ ಈ ದೇಶದ ಫಿಲಾಸಫಿ ಇರೋದು. ಇದು ಪುನರ್ಜನ್ಮವನ್ನು ಒತ್ತಿ ಹಿಡಿದಂಥ ಸಿದ್ಧಾಂತ. ಅಲ್ಲ, ಪುನರ್ಜನ್ಮ ಇದೆ ಅಂತ ಹೇಳಿದ್ರು ನಿಮ್ಮಲ್ಲಿ ಬರ್ತಾರಾ ದೇವಸ್ಥಾನಕ್ಕೆ? ನಮ್ಮ ಚರ್ಚಿಗೆ ಯಾರು ಬರೋಲ್ಲ. ಅಲ್ಲ, ಮತ್ತು ಚರ್ಚಿಗೆ ಜನ ಬರಬೇಕು ಅಂತ ಸಿದ್ಧಾಂತ ಚೇಂಜ್ ಮಾಡಲಿಕ್ಕಾಗತ್ತಾ ಸತ್ಯವನ್ನು? ಅದಲ್ಲ, ಚರ್ಚಿಗೆ ಬರಬೇಕಾದ್ರೆ, ದೇವಸ್ಥಾನ ಬರಬೇಕಾದ್ರೆ ಪುನರ್ಜನ್ಮ ಇಲ್ಲ, ಈ ಜನ್ಮದಲ್ಲೇ ಬರ್ರಿ, ಇಲ್ಲ ಮುಂದೆ ನಿಮ್ಗೆ ದೇವಸ್ಥಾನಕ್ಕೆ ಹೋಗಿ ಆಪರ್ಚುನಿಟಿ ಇಲ್ಲ ಅಂತ ಹೇಳಿದರೆ ಯಾರೂ ಬರೋಲ್ಲ.
ಮತ್ತು ಏನು ಹೇಳಬೇಕು ಅಂದರೆ ನಮ್ಮಲ್ಲಿ ಅದನ್ನು ಸೈಂಟಿಫಿಕ್ಕಾಗಿ ಹೇಳಿದ್ದಾರೆ. ಪುನರ್ಜನ್ಮ ಇದೆ. ಈ ಮನುಷ್ಯ ಹುಟ್ಟುತ್ತಾನೇ ಇರ್ತಾನೆ, ಸಾಯ್ತಾನೇ ಇರ್ತಾನೆ. ಒಂದು ಸರ್ತಿ ಅನಂತವಾದ ಕಾಲದಲ್ಲಿ ಒಂದು ಸರ್ತಿ ಹುಟ್ಟಿದ, ಒಂದು 50-100 ವರ್ಷ ಬದುಕಿದ, ಮತ್ತು ಸತ್ತ, ಮತ್ತು ಹತ್ತು ಇಲ್ಲ ಇತ್ತು ಇಲ್ಲ. ಇದೊಂದು ಸೈನ್ಸಾ? ಇದೊಂದು ಫಿಲಾಸಫಿಯಾ? ಇಡೀ ಕೋಟಿ ಕೋಟಿ ವರ್ಷಗಳ ಸೃಷ್ಟಿಯಲ್ಲಿ ಒಬ್ಬನಿಗೆ ಒಂದೇ ಸರ್ತಿ ಒಂದು 50-100 ವರ್ಷ ಹುಟ್ಟಿದರೆ ಮತ್ತೆ ಇಲ್ಲ ಹುಟ್ಟಲಿಕ್ಕೆ. ಅದನ್ನು ಮೊದಲು ಇಲ್ಲ ಮತ್ತು ಇಲ್ಲ. ಭಯಾನಕಲ್ವ ಇದು? ನಮ್ಮಲ್ಲಿ ಹಾಗೆ ಹೇಳೋಲ್ಲಪ್ಪ, ಹುಟ್ಟುತ್ತಾನೇ ಇರ್ತೇವೆ. ಹಾಗಾದ್ರೆ ಚರ್ಚಿಗೆ ಅಲ್ಲಿ ದೇವಸ್ಥಾನಕ್ಕೆ ಬರ್ತಾನೇ ಇರ್ತಾರೆ. ಯಾಕೆ ಗೊತ್ತಾ? ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ ಹುಟ್ಟೋಲ್ಲ ಅಂತ ಹೇಳೋದಿಲ್ಲ, ನೀನು ಹುಟ್ಟಬಹುದು ಇನ್ನೊಮ್ಮೆ, ಆದರೆ ಮನುಷ್ಯನಾಗಿ ಹುಡ್ತಿದ್ದು ಗ್ಯಾರಂಟಿ ಇಲ್ಲಪ್ಪ. ಈ ಸರ್ತಿ ದೇವಸ್ಥಾನಕ್ಕೆ ಹೋದರೆ ಮುಂದಿನ ಬಾರಿ ಮನುಷ್ಯ ಹುಟ್ಟಬೋದು. ಹೇಳದೇ ಇದ್ದರೆ ನಾಯಿಯೋ ದೇವಸ್ಥಾನಕ್ಕೆ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗೋದು ಜನ್ಮೇ ಬರ್ಬೋದು. ಮುಂದೆ ನಾಯಿಯೋ ನರಿಯಾಗಿ ಹುಟ್ಟು ಏನು ಮಾಡ್ತೀಯ? ಅದಕ್ಕೆ ದೇವಸ್ಥಾನಕ್ಕೆ ಹೋಗು. ನೋಡಿ, ದಿಸ್ ಈಸ್ ಸೈಂಟಿಫಿಕ್. ತೈಹ ವಿರುಕೋವ ವರಾಹೋವ ವ್ಯಾಘ್ರೋವ ಎತ್ತದ ತತ್ತದಾ ಭವಂತಿ ಯದ್ಯದ್ಭವಂತಿ ತತ್ತದ, ಹೀಗೆ ಹೇಳಿದ್ದಾರೆ ಅವ್ರದ್ದು. ಅವಕ್ಕೆ ಹೇಗೆ ಹೆದರಿಸಬೇಕು ಅಂತಲೂ ಗೊತ್ತಿಲ್ಲ. ಪುನರ್ಜನ್ಮ ಇಲ್ಲ ಅಂತೇಳಿ ಪೆದ್ದು ಸಿದ್ಧಾಂತ ಮಾಡಿ ಕೂತ್ಬಿಟ್ಟಿದ್ದಾವೆ. ನಾಚಿಕೋಬೇಕಾ, ಅಳಬೇಕಾ, ನಗಬೇಕಾ? ಒಂದು ಅರ್ಥ ಆಗೋಲ್ಲ ನನಗೆ. ಈ ಪ್ರಪಂಚದ ಲೀಡಿಂಗ್ ರಿಲಿಜನ್ಗಳನ್ನು ನೋಡಿದರೆ ಒಮ್ಮೊಮ್ಮೆ ನಗು ಬರುತ್ತೆ. ಏನೂ ಸ್ಟಫ್ ಇಲ್ಲ ಅದಕ್ಕೆ, ಏನೂ ಸ್ಟಫ್ ಇಲ್ಲ. ಆದರೆ ಅದಕ್ಕೆ ಫಾಲೋವರ್ಸು, ಏನು ಕಥೆ, ಏನು ಪ್ರಲೋಭನೆಗಳು, ಏನು ಜನರನ್ನು ಮೋಸ ಮಾಡಿ ಅದು ಕನ್ವರ್ಷನ್ಗೋಸ್ಕರ ಅವ್ರ ಪ್ರಯತ್ನ ಏನು. ಅವು ಪೋಪ ಹೋದಲ್ಲೆಲ್ಲ ಹೇಳೋದು, ಆದಷ್ಟು ಜನ ಕ್ರೈಸ್ತರನ್ನಾಗಿ ಪರಿವರ್ತನೆ ಮಾಡಿ, ಯಾಕೆಂದರೆ ಆವಾಗ ಯೇಸು ಕ್ರಿಸ್ತ ನಿಮ್ಮನ್ನು ಬೇಗ ಕರೆಸಿಕೊಳ್ತಾನೆ. ಹೋಗಿ ಪಾಪ ಇಲ್ಲಿ ಬಂದು ಕನ್ವರ್ಟ್ ಮಾಡೋದು ಕೂತ್ಕೊಂಡು. ಸರಿ, ಇಂಥ ಪೆದ್ದುತನವೇ ಫಿಲಾಸಫಿಯಾಗಿ ಕೂತಿದೆ ಪ್ರಪಂಚದಾದ್ಯಂತ. ಅದೇ ಭಾರತ ಯಾವತ್ತೂ ಕೂಡ ಇನ್ನೊಬ್ಬನನ್ನು ಬಲಾತ್ಕಾರವಾಗಿ ಕನ್ವರ್ಟ್ ಮಾಡುವಂಥ ಈ ತನಕವೂ ಹೇಳಲಿಲ್ಲ. ಯಾವ ಧರ್ಮವೂ ಹೇಳೋದಿಲ್ಲ. ಇನ್ನೊಬ್ಬನನ್ನು ಸುಮ್ಮನೆ ಅವನ ಅಜ್ಞಾನವನ್ನು ಉಪಯೋಗಿಸಿ ಪೆಪ್ಪರ್ಮಿಂಟ್ ಕೊಟ್ಟು ಕನ್ವರ್ಟ್ ಮಾಡು, ಇಲ್ಲದಿದ್ದರೆ ಯಾರು ಹಿಂದೂ ಧರ್ಮವನ್ನು ಒಪ್ಪಲ್ಲ ಅವರನ್ನು ಕೊಂದುಬಿಡು, ಟೆರರಿಸಮ್ನಿಂದ ಕನ್ವರ್ಟ್, ಯಾವ ಧರ್ಮವೂ ಈ ತನಕ ಭಾರತ ಧರ್ಮ ಹೇಳಲಿಲ್ಲ. ಅವನಿಗೆ ಯಾವುದು ಇಷ್ಟವೋ ಆ ಧರ್ಮವನ್ನು ಆಚರಿಸ್ಲಿಕ್ಕೆ ಬಿಡು. ಯಾಕೆಂದರೆ ಅವನನ್ನು ಯಾವುದೋ ಒಂದು ಧರ್ಮದಲ್ಲಿ ಭಗವಂತ ಹುಟ್ಟಿಸಿದ್ದಾನಲ್ಲ. ನೋಡಿ, ಇದು ಭಾರತೀಯ ಕನ್ಸೆಪ್ಟ್. ನೀನು ಯಾವ ಧರ್ಮ ಆಚರಿಸಬೇಕು, ಯಾರಾದರೂ ಒಬ್ಬನು ನೀನು ಯಾವ ಧರ್ಮ ಆಚರಿಸಬೇಕು ಅಂತ ನಿನಗಿಂತ ಹೆಚ್ಚು ನಿನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ಗೊತ್ತಪ್ಪ. ಅವನು ಯಾವ ಧರ್ಮದಲ್ಲಿ ಸೃಷ್ಟಿ ಮಾಡಿದಾನೋ ಅದನ್ನು ಆಚರಿಸು. ದಿಸ್ ಈಸ್ ಇಂಡಿಯಾ. ನೀನು ನಿನ್ನ ಧರ್ಮ ಬಿಟ್ಟುಕೊಳ್ಳೇ ಏನೋ ಉದ್ಧಾರ ಆಗೋಲ್ಲ. ಯಾವ ಧರ್ಮವನ್ನು ನೀನು ಸತ್ಯ ಯಾವುದು ಅಂತ ಗೊತ್ತಾಗೋದು ಒಂದೇ ಸರ್ತಿ. ಅಲ್ಲಿ ತನಕ ನಾನಾ ಧರ್ಮಗಳು. ನೋಡಿ ಎಷ್ಟು ವಿಚಿತ್ರ ಅಂದರೆ ಪೆದ್ದುತನಗಳು ಹೇಳೋದು. ಅಫ್ಘಾನಿಸ್ತಾನದಲ್ಲಿ ಒಂದು ಬುದ್ಧನ ವಿಗ್ರಹ ಇತ್ತು. ಅದನ್ನು ಅದು ಇಸ್ಲಾಂ ಧರ್ಮಕ್ಕೆ ವಿರುದ್ಧ ಪ್ರತಿಮಾ ಪೂಜೆ ಅಂತ ಅಲ್ಲಿ ಒಡೆದು ಹಾಕಿದರು. ಇದು ನಡೀತು ಅಲ್ಲಿ. ಇಸ್ಲಾಂ ಮೊನ್ನೆ ಇತ್ತೀಚೆಗೆ ಅಂದರೆ ಒಂದು ವರ್ಷದ ಕೆಳಗೆ. ನನಗೆ ಅಂದರೆ ಅವುಗಳಿಗೆ ಎಲ್ಲಿ ಒಂದೇ ಜನ್ಮ. ಅದಕ್ಕೆ ಈಗ ಅದನ್ನು ಒಡೆದು ಹಾಕಿದ ಮುಸ್ಲಿಮ್ ಇದ್ದಾನಲ್ಲ, ಅವನು ಹಿಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿದ್ನ, ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗ್ತಾನ. ಅವನು ಹಿಂದಿನ ಜನ್ಮದಲ್ಲಿ ಅವನು ಬೌದ್ಧನಾಗಿದ್ದ, ಅವನೇ ಯಾಕೆ ಆ ಚಿತ್ರ ಮಾಡಿರಬಾರ್ದು? ಆ ಬುದ್ಧನ ವಿಗ್ರಹವನ್ನು ಹಿಂದಿನ ಜನ್ಮದಲ್ಲಿ ಬೌದ್ಧನಾಗಿ ಅವನೇ ಮಾಡಿರಬೇಕು, ಈ ಜನ್ಮದಲ್ಲಿ ಮುಸ್ಲಿಮಾಗಿ ಹೊಡೆದ. ಅಂದರೆ ಅವನ ಕಲಾಕೃತಿಯನ್ನು ಅವನೇ ಒಡೆದು ಹಾಕಿದ. ಇದು ಸ್ವಲ್ಪ ಯೋಚನೆ ಬಂದರೆ ಹೊಡೆಯಲಿಕ್ಕೆ ಮನಸ್ಸು ಬರೋದಿಲ್ಲ. ಅದು ನಾನೇ ಮಾಡಿದ್ದಿದ್ದರೆ ಹಿಂದಿನ ಜನ್ಮದಲ್ಲಿ. ಅಷ್ಟೆಲ್ಲ ಯೋಚನೆ ಇದ್ದರೆ ಆ ಧರ್ಮ ಏನು ಗತ್ತೆ? ಯೋಚನೆ ಇಲ್ಲದೇ ಇರೋದೇ ಧರ್ಮಕ್ಕೆ ಪೋಷಕ. ಇದೇನು ತಲೆ ಖರ್ಚು ಮಾಡಬೇಡ, ಹೇಳಿದನ್ನು ನಂಬು, ಮುಗಿದೋಯ್ತು. ಆದರೆ ಭಾರತ ಹಾಗೆ ಹೇಳೋಲ್ಲ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ನೀನು ಏನನ್ನು ತಿಳಿದು ಮಾಡಿದೆಯೋ ಅದು ಮಾತ್ರ ಸಾರ್ಥಕ, ತಿಳಿಯದೆ ನಂಬಿದ್ದು ಸಾರ್ಥಕ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಜ್ಞಾನಕ್ಕೆ ಒತ್ತು ಕೊಟ್ಟು ಪ್ರತಿಯೊಬ್ಬನ ವೈಯಕ್ತಿಕ ನಂಬಿಕೆಗೆ ಮಹತ್ವ ಕೊಟ್ಟಿರತಕ್ಕಂಥ ಧರ್ಮ ಪ್ರಪಂಚದಲ್ಲಿ ಎಲ್ಲಿಯಾದರೂ ಇದ್ದರೆ ಭಾರತದಲ್ಲಿ. ಆದರೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ನೀನು ಏನನ್ನೇ ನಂಬು ಬಿಡು, ನೀನು ಆಸ್ತಿಕನೋ ನಾಸ್ತಿಕನೋ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾಕೆ? ನೀನು ಆಸ್ತಿಕನ ಅಲ್ಲದೇ ಇದ್ದರೆ ನಿನಗೆ ಜ್ಞಾನದ ದಾರಿಯಲ್ಲಿ ಅಧಿಕಾರವೇ ಇಲ್ಲ, ನೀನು ಕಲೀಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಏನು ಗೊತ್ತಾ, ನಾವು ಹಿಂದೆ ಹೇಳಿದ್ದೇವೆ, ಸ್ವಾರ್ಥ, ಅಹಂಕಾರ, ಮುಖವಾಡಗಳು ಇದೆಲ್ಲ ಇದ್ದರೆ ವಿದ್ಯೆ ಹತ್ತೋಲ್ಲ ಅಂತ. ನನಗೆ ದೇವರ ಮೇಲೆ ನಂಬಿಕೆ, ಈಗ ದೇವರ ಮೇಲೆ ನಂಬಿಕೆ ಅಂದರೆ ಏನು ಅಂದರೆ ಒಂದು ತಮಾಷೆ ಇದೆ. ದೇವರನ್ನು ನಂಬದ ಒಬ್ಬ ಇದ್ದಾನೆ, ಅವನು ಎಲ್ಲ ಬೇರೆ ಎಲ್ಲ ನಂಬುತ್ತಾನೆ. ಏನು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಎಲ್ಲ ಈ ನೀತಿ, ಸೋಷಿಯಲ್ ರಿಲಿಜನ್, ಸಾಮಾಜಿಕ ನೀತಿ ಸಂಹಿತೆಯನ್ನು ಒಪ್ಪುತ್ತಾನೆ, ದೇವರನ್ನು ಆದರೆ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರದು,
ಪರಸ್ತ್ರೀಯರನ್ನು ಅಕ್ಕ ತಂಗಿಯರಂತೆ ತಾಯಂದಿರಂತೆ ನೋಡಬೇಕು, ಇನ್ನೊಬ್ಬರು ದುಡ್ಡು ಕದಿಯಬಾರ್ದು, ಇನ್ನೊಬ್ಬರ ಹತ್ರ ಸುಳ್ಳು ಹೇಳಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಇದೇ ಈ ಎಥಿಕ್ಸನ್ನು ಹೋಗ್ತಾರೆ ನಾಸ್ತಿಕರು ಕೂಡ. ಅಂದರೆ ದಿಸ್ ಈಸ್ ಸೋಷಿಯಲ್ ರಿಲೇಷನ್ಶಿಪ್ಪು. ಸೋಷಿಯಲ್ ರಿಲೇಷನ್ಶಿಪ್ ಅಂತ ಕೂಡ ಈಗ ಕೈ ಹೋದೆ ನೋಡಿ. ಅಂದರೆ ಹೊರಿಸಾಂಟಲ್, ದಿಸ್ ಈಸ್ ಕಾಲ್ಡ್ ಹೊರಿಸಾಂಟಲ್ ರಿಲೇಷನ್ಶಿಪ್. ನಮ್ಮ ಅಕ್ಕಪಕ್ಕದವರ ಜೊತೆಗೆ ನಾವು ಬದುಕುವ ರೀತಿ, ನೈತಿಕತೆ, ಅದಕ್ಕೆ ಹೆಸರು ಇಂಗ್ಲೀಷ್ನಲ್ಲಿ ಹೊರಿಸಾಂಟಲ್ ರಿಲೇಷನ್ಶಿಪ್ಪು ಅಂತ. ಅದು ಯಾಕೆ ಇಂಗ್ಲೀಷ್ನಲ್ಲಿ ಹೇಳಿದೆ ಅಂದರೆ ಮುಂದೆ ಗೊತ್ತಾಗುತ್ತೆ. ನಾವು ಇಂಗ್ಲೀಷರಲ್ಲಿ ಕೂಡ ಎಷ್ಟು ಅಜ್ಞಾನ ಇದೆ ಅಂತ ತೋರಿಸೋದಕ್ಕೋಸ್ಕರ ನಾನು ಇಂಗ್ಲೀಷ್ ಶಬ್ದವನ್ನು ಬಳಸ್ತಾ ಇದ್ದೇನೆ. ಇದು ಹೊರಿಸಾಂಟಲ್ ರಿಲೇಷನ್ಶಿಪ್. ನಮಗೂ ದೇವರಿಗೂ ಇದಾಯಿತು. ದೇವರು ಇದ್ದಾನೆ ನೋಡಿ, ದೇವರಿದ್ದಾನೆ, ಹೀಗೆ ಹೋಯ್ತು ಕೈ, ಈಗ ಹೀಗೆ ಇತ್ತು, ಹೀಗೆ ಹೋಯಿತು. ಅಂದರೆ ದಟ್ ಈಸ್ ವರ್ಟಿಕಲ್ ರಿಲೇಷನ್ಶಿಪ್. ರಿಲೇಷನ್ಶಿಪ್ ವಿತ್ ಗಾಡ್, ಮೈ ರಿಲೇಷನ್ಶಿಪ್ ವಿತ್ ಗಾಡ್ ಈಸ್ ವರ್ಟಿಕಲ್. ಮೈ ರಿಲೇಷನ್ಶಿಪ್ ವಿತ್ ದ ಸೊಸೈಟಿ ಈಸ್ ಹೊರಿಸಾಂಟಲ್. ಸೊ ಸಾಮಾಜಿಕವಾದ ನೀತಿ ಸಂಹಿತೆ ಅನ್ನೋದು, ಸೋಷಿಯಲ್ ಎಥಿಕ್ಸ್ ಅನ್ನೋದು ಹೊರಿಸಾಂಟಲ್ ರಿಲೇಷನ್ಶಿಪ್ಪು. ಅದೇ ಅಧ್ಯಾತ್ಮದ ಸಂಬಂಧ, ದೇವರ ಬಗ್ಗೆ ನಮ್ಮ ಚಿಂತನೆ, ಆಸ್ತಿಕ್ಯ ಅನ್ನೋದು ವರ್ಟಿಕಲ್ ಲೈನ್. ಅದು ಒಂದು ಹೊರಿಸಾಂಟಲ್ ಲೈನು, ಒಂದು ವರ್ಟಿಕಲ್ ಲೈನು. ಈಗ ತಮಾಷೆ ನೋಡಿ, ಹೊರಿಸಾಂಟಲ್ ಲೈನು ದೇವರನ್ನು ನಂಬದವನದ್ದು ಹೊರಿಸಾಂಟಲ್ ಲೈನ್ ಮಾತ್ರ, ವರ್ಟಿಕಲ್ ಲೈನ್ ಇಲ್ಲ. ಇದನ್ನು ಹೀಗೆ ಮಾತ್ರ ಗೀಟ್ ಹಾಕಿದ್ರೆ ಏನು ಹೇಳ್ತಾರೆ ಇದಕ್ಕೆ? ಋಣಚಿಹ್ನೆ ಅಂತ, ಮೈನಸ್ ಪಾಯಿಂಟ್. ಅದು ಪ್ಲಸ್ ಪಾಯಿಂಟ್ ಅಲ್ಲ. ಅದು ಪ್ಲಸ್ ಪಾಯಿಂಟ್ ಆಗಬೇಕಾದ್ರೆ ಅದಕ್ಕೊಂದು ಹೀಗೆ ಸರ್ತ ವರ್ಟಿಕಲ್ ಲೈನ್ ಹಾಕಬೇಕು. ಹಾಗಾದರೆ ನಿನ್ನ ಜೀವನದ ಬಿಲೀಫು ಅದು ಪ್ಲಸ್ ಪಾಯಿಂಟ್ ಆಗಬೇಕಾಗಿದೆ, ಒಂದು ವರ್ಟಿಕಲ್ ಲೈನ್ ಹಾಕು. ಒಂದು ರಿಲೇಷನ್ಶಿಪ್ ವಿತ್ ಗಾಡ್, ದಟ್ ಈಸ್ ವರ್ಟಿಕಲ್ ಲೈನ್. ಬ್ಯೂಟಿಫುಲ್ ಇದು. ಅದು ತಮಾಷೆ ಏನು ಅಂದರೆ, ಇದನ್ನು ಯಾಕೆ ನಾನು ಇಂಗ್ಲೀಷ್ ಶಬ್ದವನ್ನು ಬಳಸಿದೆ ಅಂದರೆ, ಅವರ ಹತ್ರ ಇದು ಕ್ರೈಸ್ತರಿಗೆ ಗೊತ್ತಿರೋದು ಒಂದು ಸಂಗತಿ ಏನು ಅಂದರೆ, ಕ್ರಾಸಿನ ಅರ್ಥ ಇದು. ಅವರ ಕ್ರಾಸ್ ಅಂದರೆ ಕ್ರೂಸಿಫಿಕ್ಷನ್ ಅಂದರೆ ಜೀಸಸ್ ಕ್ರೈಸ್ಟನಿಗೆ ಮೊಳೆ ಹೊಡೆದದ್ದು, ಅದಕ್ಕಿಂತ ಆಚೆ ಏನೂ ಗೊತ್ತಿಲ್ಲ ಅವುಗಳಿಗೆ. ಆದರೆ ಅದು ಒಂದು ಹೊರಿಸಾಂಟಲ್ ರಿಲೇಷನ್ಶಿಪ್ ಮತ್ತು ವರ್ಟಿಕಲ್ ರಿಲೇಷನ್ಶಿಪ್ಪನ್ನು ಪ್ರತಿನಿಧಿಸ್ತದೆ. ಆ ಹೊರಿಸಾಂಟಲ್ ರಿಲೇಷನ್ಶಿಪ್ಪು ಮಧ್ಯದಲ್ಲಿಲ್ಲ, ಕೂಡಿಸು ಚಿಹ್ನೆ ಹಾಗೆ ಮೇಲೆ ಇದೆ. ಯಾಕೆಂದರೆ ಈವನ್ ಹೊರಿಸಾಂಟಲ್ ರಿಲೇಷನ್ಶಿಪ್ ಶುಡ್ ಬಿ ಡಿವೈನ್. ಇಷ್ಟು ಬ್ಯೂಟಿಫುಲ್ ಆಗಿ ಕ್ರಾಸನ್ನು ನಮ್ಮಲ್ಲಿ ಸ್ವಸ್ತಿಕೆ, ಅದೇ ಅರ್ಥ. ಇದೆಲ್ಲ ನಮ್ಮಲ್ಲಿ ಸ್ವಸ್ತಿಕೆಯಲ್ಲಿ ಕರೆಕ್ಟು ಕೂಡಿಸು ಚಿಹ್ನೆ. ಆದರೆ ಅದಕ್ಕೇನು ಮಾಡ್ತಾರೆ, ಈ ಕಡೆ ಒಂದು ಮೇಲೆ, ಈ ಕಡೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗೆ, ಅಂದರೆ ಬ್ಯಾಲೆನ್ಸಿಂಗ್. ಅದು ನಿನ್ನ ಸಾಮಾಜಿಕ ಪ್ರಜ್ಞೆ ಅದು ಭಗವನ್ಮುಖ ಆಗಿರಬೇಕು. ನಿನ್ನ ಭಗವತ್ ಪ್ರಜ್ಞೆ ಸಮಾಜ ವಿರೋಧಿ ಆಗಿರಬಾರದು. ಭಗವಂತನ ಲೈನಿಗೆ, ಸಮಾಜದ ಕಡೆಗೆ ಸಾಮಾಜಿಕ ಪ್ರಜ್ಞೆಗೆ ಮೇಲ್ಮುಖವಾದ ಇದು ಸ್ವಸ್ತಿಕೆ. ಅದನ್ನು ಅವರು ಮೇಲೆ ಹಾಕಿದರು ಸ್ವಲ್ಪ. ಸೊ ಕ್ರೂಸಿಫಿಕ್ಷನ್, ಕ್ರಾಸ್ ಅನ್ನತಕ್ಕಂಥದ್ದು ಇದನ್ನೇ ಹೇಳುವಂಥದ್ದು. ಸಮಾಜದ ಸಂಬಂಧ ಮಾತ್ರ ಅಲ್ಲ, ಅದರ ಜೊತೆಗೆ ಭಗವಂತನಿಗೂ ನಿನಗೂ ಇರುವ ಸಂಬಂಧದ ಎಚ್ಚೆ. ಅದು ಮಾತ್ರ ಅನನ್ಯ ಯೋಗೇನ. ಯಾರು ಭಗವಂತ 25 ದೇವರುಗಳನ್ನು ನಂಬಬೇಡ, ದೇವರು ಒಬ್ಬನೇ ಇರೋದು. ಅದು ಅಲ್ಲಪ್ಪ, ಹೋಗ್ಕೊಳ್ಳಿ, ಹಿಂದೂಗಳಲ್ಲೇ ಸುಮಾರು ದೇವರುಗಳಿದ್ದಾರೆ. ಅದು ಆಮೇಲೆ ಇವರು ಹೋದರೆ, ಕ್ರೈಸ್ತರ ಹತ್ರ ಹೋದರೆ, ನಿಮ್ಮ ದೇವರು ಬೆಣ್ಣೆ ಕದಿಯುತ್ತಾನೆ, ನಮ್ಮ ದೇವರು ಬೆಣ್ಣೆ ಕದಿಯುವುದಿಲ್ಲ, ಆದ್ದರಿಂದ ನಮ್ಮ ದೇವರನ್ನು ನಂಬಿ ಅಂತ ಹೇಳ್ತಾರೆ. ಹೌದು, ನಮಗೆ ಹೌದಾ ಏನೋ, ಬೆಣ್ಣೆ ಕದಿಯದ ದೇವರಾಗ್ಬೋದೋ ಏನೋ ಅಂತ ಕಾಣುತ್ತೆ. ಏನು ಮಾಡೋದು? ಬಹಳ ವಿಚಿತ್ರ. ಈ ಪೆದ್ದುತನವು ನಮಗೆ ಆಶ್ಚರ್ಯ, ನಂಬುವಕ್ಕು ಅಂತ ಕಾಣುತ್ತಲ್ಲ, ಅದು ವಿಸ್ಮಯ. ಇದು ನಿಮ್ಮ ಇಷ್ಟೇ ಅವರಿಗೆ ಬೇರೆ ಏನು ಹೇಳಿ ಗೊತ್ತಿಲ್ಲ. ನಮ್ಮ ಶಾಸ್ತ್ರದ ಬಗ್ಗೆ ಏನೂ ABCD ಗೊತ್ತಿಲ್ಲ ಅವಕ್ಕೆ. ಅವಳು ಏನು, ನಿಮ್ಮ ದೇವರು ಬೆಣ್ಣೆ ಕದಿಯುತ್ತಾನೆ, ನಿಮ್ಮ ದೇವರು ಸೀರೆ ಕದಿಯುತ್ತಾನೆ, ನಮ್ಮ ದೇವರು ಸೀರೆ ಕದಿಯುವುದಿಲ್ಲ, ದೊಡ್ಡ ಸಂಗತಿ. ಆದ್ದರಿಂದ ನಮ್ಮ ದೇವರನ್ನ ಇಷ್ಟೇ ಹೇಳಿಕೊಂಡು ಕನ್ವರ್ಟ್ ಮಾಡ್ತವೆ. ಈ ಪೆದ್ದುಗಳು, ಹಳ್ಳಿಯವುಗಳು ಕನ್ವರ್ಟ್ ಆಗ್ತವೆ ಪಾಪ. ಆದರೆ ಅದಕ್ಕೆ ಅಲ್ಲಿ ಇಸ್ಲಾಮನ್ನು ಅಲ್ಲಾಹುವನ್ನು ನಂಬಬೇಕು ನೋಡಿ. ಇದಕ್ಕೂ ಉತ್ತರ ಕೊಟ್ಟದ್ದು ಭಾರತದ ಸನಾತನ ಧರ್ಮ ಮಾತ್ರ. ಅವರು ಹೇಳಿದರು, ನೀನು ಅಲ್ಲಾಹುವನ್ನು ನಂಬಿದರೆ ಮಾತ್ರ ಮೋಕ್ಷ, ಇದರಲ್ಲಿ ನಿನಗೆ ಉದ್ಧಾರವೇ ಇಲ್ಲ. ಅಲ್ಲಾಹ್ ಈಸ್ ಸಿವಿಯರ್ ಇನ್ ಪನಿಷಿಂಗ್. ಇದು ಕುರಾನ್ನ ಮಾತು. ಅಲ್ಲಾಹ್ ಈಸ್ ಸಿವಿಯರ್ ಇನ್ ಪನಿಷಿಂಗ್. ಅವನು ಯಾವತ್ತೂ ಕ್ಷಮಿಸುವುದಿಲ್ಲ. ನೀನು ಅವನ ನಂಬದೇ ಇದ್ದರೆ ನಿನಗೆ ಶಾಶ್ವತ ತಮಸ್ಸೆ ಕಳಿಸ್ಬಿಡ್ತಾರೆ ಅಂತ ಹೆದರಿಸ್ಬಿಡುತ್ತೆ ಅದು. ನಮ್ಮವರು ಹೇಳ್ತಾರೆ, ಯಾವ ದೇವರನ್ನು ನಂಬಬೇಕು ಅಂತ. ಅಲ್ಲಯ್ಯ, ಯಾವ ದೇವರು ಅಂದರೆ ಅಂಥದ್ದು, ಎಷ್ಟು ದೇವರಿದ್ದಾರೆ ಅಂತ ಕೇಳ್ತಾರೆ ನಮ್ಮವರು. ಎಷ್ಟು ದೇವರಿದ್ದಾರೆ? ಅಲ್ಲಿ ಮುಸಲ್ಮಾನರಿಗೊಬ್ಬ ದೇವರು, ಕ್ರೈಸ್ತರಿಗೊಬ್ಬ ದೇವರು, ಶೈವರಿಗೊಬ್ಬ ದೇವರು, ವೈಷ್ಣವರಿಗೊಬ್ಬ ದೇವರಿದ್ದಾನ? ದೇವರೊಬ್ಬನೇ ಅಲ್ವಾ? ಮತ್ತು ನೀವು ಬೇರೆ ಬೇರೆ ಹೆಸರಿನಿಂದ ಕರೆದ್ರಿ. ಯಾವ ಹೆಸರಿನ ಬೇಕಾದ್ರೆ ಕರೀರಿ, ದೇವರಿಗೆ ಅರ್ಥ ಆಗುತ್ತೆ, ನಿಮಗೆ ಅರ್ಥ ಆಗದಿದ್ರೇನು? ಯಾಕೆ ಆಲ್ ದ ನೇಮ್ಸ್ ಆರ್ ಎಪಿಥೆಟ್ ಆಫ್ ಗಾಡ್. ಪ್ರಪಂಚದ ಎಲ್ಲ ಭಾಷೆಯ ಎಲ್ಲ ಶಬ್ದಗಳು ದೇವರ ಹೆಸರು ಅಂತ ಘೋಷಣೆ ಮಾಡಿದ್ದು ಭಾರತದ ತತ್ವಶಾಸ್ತ್ರ, ಮಧ್ವಾಚಾರ್ಯ. ಪ್ರಪಂಚದಲ್ಲಿ ಯಾರು ಹೇಳಿದ್ದಾರೆ ಈ ಮಾತನ್ನು?
ಯಾವ ಶಬ್ದದಿಂದ ಬೇಕಾದರೆ ಕರೆಯೋ, ನೀನು ಇಂಗ್ಲೀಷ್ನಲ್ಲಿ ಕರೆದ್ರೂ ದೇವರ ಹೆಸರೇ, ಹಿಂದಿಯಲ್ಲಿ ಕರೆದ್ರೂ ದೇವರ ಹೆಸರೇ, ಅರೇಬಿಕ್ನಲ್ಲಿ ಕರೆದ್ರೂ ದೇವರ ಹೆಸರೇ, ಕನ್ನಡದಲ್ಲಿ ಕರೆದ್ರೂ ದೇವರ ಹೆಸರೇ, ಸಂಸ್ಕೃತ. ಯಾಕೆಂದರೆ ನಿನಗೆ ಭಾಷೆ ಬೇರೆ ಬೇರೆ ಇರ್ಬೋದು, ದೇವರಿಗೆ ಎಲ್ಲ ಭಾಷೆಯೂ ಅರ್ಥ ಆಗುತ್ತೆ. ದೇವರ ಹೆಸರಲ್ಲದ ಶಬ್ದವೇ ಪ್ರಪಂಚದಲ್ಲಿ ಇಲ್ಲ. ಯಾರು ಹೇಳಿದ್ದಾರೆ? ಇದನ್ನು ಹೇಳಿದವರು ಮಧ್ವಾಚಾರ್ಯ. ಇಂಥ ಬ್ರಾಡ್ ಔಟ್ಲುಕ್ ಇರತಕ್ಕ ರಿಲಿಜನ್ನು ಎಲ್ಲಿದೆ? ಇನ್ನೊಂದಿದ್ದರೆ ತೋರಿಸಿ ನನಗೆ. ಅದಕ್ಕೆ ಕೃಷ್ಣ ಅನನ್ಯ ಯೋಗೇನ, ಆ ದೇವರೋ ಈ ದೇವಂತ, ಯಾಕಂದರೆ ದೇವರಿರೋದು ಒಬ್ಬರೇ ಅನ್ನೋದು ಗೊತ್ತಿರಬೇಕು. ಮತ್ತು ಆ ದೇವರಲ್ಲಿ ಅವ್ಯಭಿಚಾರಿಣಿ ಭಕ್ತಿ, ಅಂದರೆ ಅದು ಅನ್ಯಯೋಗ ಬಂದಾಗಲೇ ವ್ಯಭಿಚಾರ ಆಯ್ತಲ್ಲ. ಆ ದೇವರಾಗ್ಬೋದು, ಈ ದೇವರ, ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರು ದೇವರನ್ನು ನಂಬುವುದೇ ವ್ಯಭಿಚಾರ. ದಿವಸಕ್ಕೊಬ್ಬ ಗಂಡ ಇದ್ದಾಗ ಅದು, ದಿವಸಕ್ಕೊಬ್ಬ ದೇವರು. ಇದು ವ್ಯಭಿಚಾರ ಇಲ್ಲದ ಭಕ್ತಿ ಅಂತಂದರೆ ಅನನ್ಯ, ಒಬ್ಬನೇ ದೇವರನ್ನು, ಕೊನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಕಾರಣನಾದ ದೇವರು ಒಬ್ಬನೇ. ಅವನು ಸರ್ವಶಕ್ತ, ಅವನು ಸರ್ವಸಮರ್ಥ, ಅವನು ಜಗಜ್ಜನ್ಮಾದಿ ಕಾರಣ. 25 ದೇವರುಗಳಿಲ್ಲ. ಅಂಥ ನಿಷ್ಠೆ ಬೆಳೆಸಿ, ಆಗ ನಿನಗೆ ವಿದ್ಯೆ ಹತ್ತುತ್ತೆ. ಯಾಕ್ರಿ ವಿದ್ಯೆ ಹತ್ತಬೇಕಾದ್ರೆ ದೇವ್ರನ್ನ ಯಾಕೆ ನಂಬಬೇಕು? ದೇವ್ರು ನಂಬದಿದ್ದರೆ ವಿದ್ಯೆ ಹತ್ತಲ್ವಾ? ಅದೇ ವಿಷಯ. ಈಗ ಅದೇ ಮುಖ್ಯ. ದೇವರು ನಂಬದೇ ಇದ್ದವನಿಗೆ ಹೊರಿಸಾಂಟಲ್ ರಿಲೇಷನ್ಶಿಪ್ ಇದೆ, ಇದಿದೆ. ಅದು ಯಾಕೆ ಮೈನಸ್ ಪಾಯಿಂಟ್ ಗೊತ್ತಾ? ಅದು ಮತ್ತೆ ಮನುಷ್ಯನನ್ನು ಹಿಪಾಕ್ರಿಟ್ ಮಾಡುತ್ತೆ. ಹೊರಿಸಾಂಟಲ್ ರಿಲೇಷನ್ಶಿಪ್ ಏನು? ಹೊರಿಸಾಂಟಲ್ ರಿಲೇಷನ್ಶಿಪ್ಪು ಇನ್ನೊಬ್ಬರ ಸೊತ್ತನ್ನು ಕದಿಬಾರ್ದು. ಯಾಕೆ ಕದಿಬಾರ್ದು ಗೊತ್ತುಂಟಾ? ಇನ್ನೊಬ್ಬರ ಸೊತ್ತನ್ನು ಕದಿಬಾರ್ದು ಅಂತ ನಾವು ಎಲ್ಲ ಹೇಳ್ತೇವಲ್ಲ. ದೇವರನ್ನು ನಂಬದವರ ಪಾಲಿಗೆ ಹೇಳೋದು ನಾನು. ದೇವ್ರು ನಂಬೋನು ಬೇರೆ, ಇನ್ನೊಬ್ಬರ ಸೊತ್ತು ಕದಿಬಾರ್ದು. ವಿಷಯ ಏನು ಗೊತ್ತುಂಟಾ? ನನಗೆ ಒಂದು ಆಸೆ ಇದೆ, ನನ್ನ ಸೊತ್ತನ್ನು ಯಾರೂ ಕದಿಬಾರದು ಅಂತ. ಅದನ್ನು ಹೇಗೆ ಹೇಳೋದು? ನಾನೀಗ ಅದನ್ನು ಸಾರ್ವಜನಿಕವಾಗಿ ಘೋಷಣೆ ಮಾಡುವಾಗ, ನೀವು ಯಾರು ಸೊತ್ತು ಬೇಕಾದರೂ ಕದೀರಿ, ನನ್ನದು ಮಾತ್ರ ಕದಿಬಿಡಿ ಅಂತ ಹೇಳಲಿಕ್ಕಾಗತ್ತಾ? ಅದಕ್ಕೆ ಹೇಳುವಾಗ ಸುಭಗತನ, ಯಾರು ಸೊತ್ತನ್ನು ಕದಿಯಬಾರ್ದು, ನನ್ನ ಸೊತ್ತು ಸೇಫ್. ಇನ್ನೊಬ್ಬರದ್ದು ಸುಳ್ಳು ಹೇಳಬಾರ್ದು. ಯಾರ ಹತ್ರ ಸುಳ್ಳು ಹೇಳಿದ್ರೆ ನನ್ನ ಗಂಟೆ ಏನ್ರಿ ಹೋಗೋದು? ನನ್ನ ಹತ್ರ ಯಾರೂ ಸುಳ್ಳು ಹೇಳಬಾರ್ದು. ಸೊ ಈ ಹೊರಿಸಾಂಟಲ್ ಲೈನ್ ಉಂಟಲ್ವ, ಬರೇ ಹಿಪಾಕ್ರಸಿ ಮತ್ತು ಸೆಲ್ಫಿಶ್ನೆಸ್, ಅದು ಇನ್ನೇನೂ ಅಲ್ಲ. ಸುಳ್ಳು ಹೇಳಬಾರ್ದು ಅಂದರೆ ನನ್ನ ಹತ್ರ ಸುಳ್ಳು ಹೇಳಬಾರ್ದು ಅನ್ನೋ ಸ್ವಾರ್ಥ ಇದೆ ನನಗೆ. ಆದರೆ ಹಾಗೆ ಹೇಳಲಿಕ್ಕಾಗತ್ತಾ? ಯಾರ ಹತ್ರ ಬೇಕಾದ್ರೂ ಸುಳ್ಳು ಹೇಳ್ರಿ, ಯಾರು ಸುತ್ತು ಬೇಕಾದರೂ ಕದೀರಿ, ನನ್ನ ಹತ್ರ ಸುಳ್ಳು ಹೇಳಿಬಿಟ್ರಿ, ನನ್ನ ಹತ್ರ ಕದಿಬಿಟ್ರಿ ಅಂತ ಹೇಳಲಿಕ್ಕಾಗತ್ತಾ? ಅದೇ ಯಾಕೆ ಕದಿಬಾರ್ದು ಹೇಳ? ಹಾಗೆ ಹೇಳಲಿಕ್ಕೆ ಅದನ್ನ ಯಾರ ಹತ್ರ ಯಾರೂ ಸುಳ್ಳು ಹೇಳಬಾರ್ದು, ನಾನು ಸೇಫ್. ಯಾರು ಸೊತ್ತು ಯಾರೂ ಕದಿಬಾರ್ದು, ನನ್ನ ಸೊತ್ತು ಸೇಫು. ಆಮೇಲೆ ಪರಸ್ತ್ರೀಯರನ್ನು ಅಕ್ಕ ತಂಗಿಯರ ಹಾಗೆ ನೋಡಿ, ತಾಯಿ ಹಾಗೆ ನೋಡಿ, ಯಾರು ಹೇಗೆ ನೋಡಿದ್ರೆ ನನಗೇನು ರೀ? ಅದು ನಿಮ್ಮ ಪ್ರಾರಬ್ಧ ಕರ್ಮ. ನಾನೇನು, ನನಗೇನು, ಯಾರನ್ನ ಹೇಗೆ ನೋಡಿದ್ರೆ ನನಗೇನು ಗೊತ್ತುಂಟಾ? ನೀವು ನನ್ನ ಹೆಂಡತಿ ಕಣ್ಣು ಹೊಡಿಬಾರ್ದು, ಅಷ್ಟೇ. ನನ್ನ ಕಾಳಜಿ ಇರೋದಲ್ಲಿ. ಉಳಿದ ಏನು ಮಾಡಿದರೆ ನನಗೇನು? ಹಾಗೆ ಹೇಳಲಿಕ್ಕಾಗತ್ತಾ? ಬೇರೆ ಹುಡುಗಿರಿ ಕಣ್ಣು ಹೊಡೀರಿ, ನನ್ನ ಹೆಂಡತಿ ಹೊಡಿಬೇಡಿ ಅಂತ ಹೇಳಲಿಕ್ಕಾಗತ್ತಾ? ಅದಕ್ಕೆ ಯಾರು ಹೆಣ್ಣು ಮಕ್ಕಳ ಮೇಲೆ ಗೌರವದಿಂದ ನೋಡಿ, ನನ್ನ ಹೆಂಡತಿ ಸೇಫು, ನಾನು ಸೇಫು. ಅಂದರೆ ಈ ಸೋಷಿಯಲ್ ರಿಲಿಜನ್ ಉಂಟಲ್ಲ, ಇಟ್ ಈಸ್ ಟೋಟಲಿ ಹಿಪಾಕ್ರಸಿ. ನನ್ನ ಸ್ವಾರ್ಥಕ್ಕೆ ನಾನು ಸಮಾಜದ ಮುಖ ಹಾಕಿ ಸುಭಗತನದ ಪ್ರದರ್ಶನ. ಆದ್ದರಿಂದಲೇ ಇದು ಮುಖವಾಡ. ಕೃಷ್ಣ ಮುಖವಾಡದ ಬದುಕು ಇರಬಾರ್ದು ಅಂತ ಹೇಳಿದ. ಹಾಗಾದ್ರೆ ಆಸ್ತಿಕ್ಕೆ ಬೇಕು, ಇದು ಭಾಷೆ. ನೀವು ಮುಖವಾಡದಿಂದ ಕಲಿತುಕೊಳ್ಳಬೇಕಾಗಿದ್ದರೆ ಯಾಕೆ ಸುಳ್ಳು ಹೇಳಬಾರ್ದು? ಅಲ್ಲಪ್ಪ, ನಾನು ಸುಳ್ಳು ಹೇಳಿದರೆ ಮತ್ತೆ ಸಮಾಜದಲ್ಲಿ ಇನ್ನೊಂದು ಸಮಸ್ಯೆ ಏನು ಗೊತ್ತಾ? ಇದಾಯ್ತಲ್ಲ, ಇದೊಂದು ಮುಖ ಆಯಿತು. ಇನ್ನೊಂದೇನು ಅಂದರೆ, ಸುಳ್ಳು ಹೇಳಬಾರ್ದು, ಹೇಳಿದರೂ ಇನ್ನೊಬ್ಬರಿಗೆ ಗೊತ್ತಾಗುವಾಗ ಹೇಳಬಾರ್ದು. ಗೊತ್ತಾಗದೆ ಹೇಳಿದರೆ ನಮ್ಮದು ಸಾಮಾಜಿಕವಾಗಿ ಐ ಆಮ್ ಪರ್ಫೆಕ್ಟ್. ಲಂಚ ತಗೋಬಾರ್ದು, ತೊಗೊಂಡ್ರು ಇನ್ನೊಬ್ಬರಿಗೆ ಗೊತ್ತಾಗುವಾಗ ತಗೋಬಾರ್ದು. ಕದೀಬಾರ್ದು, ಕದ್ದರೂ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಇಷ್ಟೇ. ಅಲ್ಲಿ ನಾನು ಸಾಮಾಜಿಕವಾಗಿ ಒಂದೇ ಕದಿಯದೇ ಇರುವುದು, ಇನ್ನೊಬ್ಬರಿಗೆ ಗೊತ್ತಾಗದೆ ಕದಿಯೋದಕ್ಕೆ ಏನೂ ವ್ಯತ್ಯಾಸ ಇಲ್ಲ. ಸಾಮಾಜಿಕವಾಗಿ ನಾನು ಅಷ್ಟೇ ಸುಭಗ. ಒಬ್ಬ ಕದಿಯದವ ಮತ್ತು ಕದ್ದು ಇನ್ನೊಬ್ಬರಿಗೆ ಗೊತ್ತಾಗದಂತೆ ಕದಿ, ಇಬ್ಬರೂ ಕೂಡ ಸಮಾಜದಲ್ಲಿ ಸುಭಗರೇ. ಹಾಗಾದರೆ ಇದಕ್ಕೆ ಅರ್ಥ ಬರೋದು ಯಾವಾಗ ಗೊತ್ತುಂಟಾ? ವರ್ಟಿಕಲ್ ಲೈನ್. ನಾನು ಕದ್ದರೆ ಯಾರ ಕಣ್ಣು ತಪ್ಪಿಸಿದರೂ ನೋಡೋ ಒಬ್ಬ ಇದ್ದಾನಪ್ಪ, ಅವನಿಗೆ ಕಾಣದಂತೆ ಕದಿಯೋದಾಗೋಲ್ಲ. ನಾನು ಸುಳ್ಳು ಹೇಳಿದರೆ ಯಾರಿಗೂ ಕೇಳಿಸದೇ ಇರಬಹುದು, ಗೊತ್ತಾದರೂ ಅದನ್ನು ಕೇಳಿಸಿಕೊಳ್ಳೋ ಒಬ್ಬ ಇದ್ದಾನೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಎಲ್ಲವನ್ನೂ ನೋಡುವ ಕಣ್ಣು ವಿಶ್ವದಲ್ಲಿ ತುಂಬಿದೆ. ಆ ವಿಶ್ವಾತ್ಮನ ಕಣ್ಣು ತಪ್ಪಿಸಿ ಪ್ರಾಮಾಣಿಕತೆ ಜ್ಞಾನಕ್ಕೆ ಸಾಧನ. ಅದರಿಂದ ಹೇಳಿದ, ನೀವು ದೇವರನ್ನು ನಂಬುವುದಿಲ್ಲ ಆದರೆ ನೀವು ಢೋಂಗಿ ಅಂತ ಅರ್ಥ, ನಿಮಗೆ ಜ್ಞಾನ ಬರೋಲ್ಲ ಅಂದ ಕೃಷ್ಣ. ಮೈಚಾನನ್ಯ ಯೋಗೇನ. ಬಹಳ ವಿಚಿತ್ರ ನೋಡಿ, ಇದನ್ನು ಯಾರೂ ಯೋಚಿಸುವುದಿಲ್ಲ. ದೇವರನ್ನು ನಂಬದೇ ಇರುವುದು ಒಂದು ಹಿಪೋಕ್ರಸಿ ಅಂತ.
ನಾನು ತುಂಬ ಮಂದಿಯನ್ನು ನೋಡಿದ್ದೆ, ದೇವರನ್ನು ನಂಬೋಲ್ಲ ಅಂತ ಗಟ್ಟಿಯಾಗಿ ಮಾತಾಡುವವರು. ಒಬ್ಬರು ದೊಡ್ಡ ವಿದ್ವಾಂಸರು, ಸಾಹಿತಿಗಳು ಇದ್ದರು. ಅವರು ಬಹಳ ಸ್ಪಷ್ಟವಾಗಿ ನಾನು ದೇವರನ್ನು ನಂಬೋಲ್ಲ ಅಂತ ಹೇಳ್ತಿದ್ದರು. ಕಡೆಗೆ ಸ್ವಲ್ಪ ವಯಸ್ಸಾದ ಮೇಲೆ ಅಲ್ಲಿ ಯಾವಾಗಲೂ ದೇವ್ರನ್ನ ನಂಬೋಲ್ಲ ಅಂತ ಹೇಳೋರಿಗೆ ಏನು ಹೇಳಬೇಕು ತುಂಟ, ಆಗಲಿ ನಿಮಗೆ ಈ 80ನೇ ಶಾಂತಿ ಆದಮೇಲೆ ಮತ್ತೆ ಭೇಟಿ ಆಗೋಣ, ಈಗ ಬೇಡ ಅಂತ ಹೇಳೋದು. ಅವು ವಯಸ್ಸಾದ ಹಾಗೆ ಕೈಕಾಲು ಬಲ ಕಮ್ಮಿ ಆದಾಗ ಕೂಡಲೇ ದೇವ್ರ ಮೇಲೆ ಭಕ್ತಿ ಶುರುವಾಗುತ್ತೆ. ಈ ಕೈಕಾಲು ಗಟ್ಟಿರುವಾಗ ಯಾರನ್ನೂ ನಂಬೋಲ್ಲ, ಕಡೆಗೆ ಕೈಕಾಲು ನಡೀರುವಾಗ ಡಾಕ್ಟ್ರು ಕೈ ಬಿಟ್ಟಾಗ ಅಯ್ಯೋ ಏನೋ ಪಾರಾಯಣ ಮಾಡಿಸಪ್ಪ, ಡಾಕ್ಟ್ರು ಮತ್ತು ಅಲ್ಲಿ ಅಂತೂ ದೇವರ ಮೇಲೆ ನಂಬಿಕೆ ಶುರುವಾಗುತ್ತೆ. ಇದು ನಮ್ಮ ಪ್ರಾರಬ್ಧ. ಆ ಸಾಹಿತಿಗಳು ಬಹಳ ದೊಡ್ಡ ಲೇಖಕರು, ದೊಡ್ಡ ವಿದ್ವಾಂಸರು ದೇವರಿಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಕಡೆಗೆ ಏನು ಹೇಳಿದ್ರು ಗೊತ್ತುಂಟ, ಆದರೂ ಅವರು ಮೆಚ್ಚಬೇಕು, ನಾನು ನಾಸ್ತಿಕ ಅಲ್ಲ, ಆದರೆ ಆಸ್ತಿಕನೂ ಅಲ್ಲ. ಯಾಕೆಂದರೆ ನನಗೆ ದೇವರು ಇದ್ದಾನೋ ಗೊತ್ತಿಲ್ಲ, ದೇವರು ಇಲ್ಲವೋ ಅದೂ ಗೊತ್ತಿಲ್ಲ. ನಾನು ಆಸ್ತಿಕ, ನಾನು ಅನಾಸ್ತಿಕ ಅಂತ ಘೋಷಣೆ ಮಾಡಿದರು. ಆಗಲಿ ಆ ಬದಲಾವಣೆ ಆದದ್ದು ಮುದುಕ ಆದಮೇಲೆ. ದೇವರು ಇಲ್ಲ ಅಂತ ಹೇಳ್ತಿದ್ರು. ಅಲ್ಲಪ್ಪ, ದೇವರು ಇಲ್ಲ ಅಂತ ಅದು ನನಗೆ ಸಾಕ್ಷಾತ್ಕಾರ ಆಗಿದೆಯಾ, ಹೇಗೆ ಹೇಳ್ತೀನಿ ನಾನು ಅಂತ ವಿಷಯ ಆಯ್ತು ಅವರಿಗೆ. ಇದು ಅದನ್ನು ಕೃಷ್ಣ ಹೇಳ್ತಾನೆ, ದೇವರು ಇಲ್ಲ ಅಂತ ಹೇಳುವಂಥದ್ದು ಉಂಟಲ್ವ, ಅದು ಹಿಪೋಕ್ರಸಿ ಅಲ್ವಾ. ಕಂಡಿದ್ದೇವೆ ನಾವು, ದೇವರ ಅಸ್ತಿತ್ವವನ್ನು ಕಾಣಲಿಲ್ಲ, ಇಲ್ಲ ಅನ್ನೋದಾದ್ರು ನಮಗೆ ಸಾಕ್ಷಾತ್ಕಾರ ಆಗಿದೆ, ಅಪರೋಕ್ಷ ಜ್ಞಾನ ಇಲ್ಲ. ಮತ್ತು ದೇವರು ಇಲ್ಲ ಯಾಕೆಂದರೆ ನನಗೆ ಗೊತ್ತಿಲ್ಲ, ಆದ್ದರಿಂದ ಇದಕ್ಕಿಂತ ದೊಡ್ಡ ದಡ್ಡತನ ಉಂಟ. ನನಗೆ ಗೊತ್ತಿಲ್ಲದಿರೋ ಸಂಗತಿ ಬೇಕಾಗ್ತದೆ ಜಗತ್ತಿನಲ್ಲಿ. ಆದ್ದರಿಂದ ಯಾರಾದರೂ ಜಗತ್ತಿನ ಸರ್ವಶ್ರೇಷ್ಠ ದಡ್ಡನಿಗೆ ನೊಬೆಲ್ ಪ್ರೈಸ್ ಕೊಡೋದು ಅಂತ ಅನೌನ್ಸ್ ಮಾಡಿದರೆ ಅದು ದೇವರನ್ನು ನಂಬದವನಿಗೆ ಕೊಡಬೇಕು. ಯಾಕೆಂದರೆ ಅವನಂಥ ಪೆದ್ದ ಇನ್ನೊಬ್ಬ ಇಲ್ಲ. ಕನಿಷ್ಠ ಅವನಿಗೆ ಇಷ್ಟು ಗೊತ್ತಿರಬೇಕಲ್ಲ, ನನಗೆ ಗೊತ್ತಿಲ್ಲ. ವಿಜ್ಞಾನಿಗಳು ದೇವರಿಲ್ಲ ಅಂತ, ಐನ್ಸ್ಟೈನು ಅವರಂಥವ್ರು ಯಾರು ನಿಜವಾದ ವಿಜ್ಞಾನಿಗಳು ದೇವರಿಲ್ಲ ಅಂತ ಹೇಳಲಿಲ್ಲ. ಏನಂದರೆ ನಮ್ಮ ವಿಜ್ಞಾನಕ್ಕೆ ದೇವರನ್ನು ಗುರುತಿಸುವ, ದೇವರು ಅಂದರೆ ಏನು ಅಂತ ಗೊತ್ತಿಲ್ಲ ಅಷ್ಟೇ ಹೇಳ್ತಾರೆ. ದೇವರು ವಿಜ್ಞಾನ ದೇವರನ್ನು ಪ್ರೂವ್ ಮಾಡಲಿಕ್ಕೆ ಬೇಕಾದಷ್ಟು ಬೆಳೆದಿಲ್ಲ, ಅದು ವಿಜ್ಞಾನಕ್ಕೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಿಜವಾದ ಸೈಂಟಿಸ್ಟು ದೇವರು ಇಲ್ಲ ಅಂತ ಹೇಳೋದಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ತಪ್ಪಲ್ಲ. ಹಾಗಾಗಿ ಯಾರಿಗೆ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆಯೋ ಅವನು ದೇವರಿಲ್ಲ ಅಂತ ಅನ್ನೋದು ಹೇಳೋದಿಲ್ಲ. ಯಾರು ನನಗೆ ಗೊತ್ತಿರೋದೇ ಸತ್ಯ, ಉಳಿದದ್ದೆಲ್ಲ ಇಲ್ಲ, ನನಗೆ ಗೊತ್ತಿಲ್ಲದೆ ಇದ್ದದ್ದು ಜಗತ್ತಿನಲ್ಲಿ ಯಾವುದು ಇಲ್ಲ ಅಂತ ತಿಳ್ಕೊಂಡಿರ್ತಾನೋ ಅವನು ಮಾತ್ರ ದೇವರಿಲ್ಲ ಅಂತ ಹೇಳ್ತಾನೆ. ಆದರೆ ನನಗೆ ಗೊತ್ತಿಲ್ಲದೆ ಇದ್ದದ್ದು ಯಾವುದು ಇಲ್ಲ ಅಂತ ಹೇಳೋದಕ್ಕಿಂತ ದೊಡ್ಡ ದಡ್ಡತನ ಇನ್ನೊಂದಿಲ್ಲ. ಯಾಕೆ ನಮ್ಗೆ ಗೊತ್ತಿಲ್ಲದೆ ಇರೋದೇ ಹೆಚ್ಚಿರೋದು ಪ್ರಪಂಚದಲ್ಲಿ. ಜಾಬಾಲಿಗಳು ರಾಮನ ಹತ್ರ ಹೇಳಿದ ಮಾತದ್ದು ರಾಮಾಯಣದಲ್ಲಿ ವಾಲ್ಮೀಕಿ, ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನನಾಸ್ತಿಕೋಹಂ ನಚ ನಾಸ್ತಿ ಕಿಂಚನ. ಅವರು ಗಾಬರಿ, ಜಾಬಾಲಿಗಳು ಋಷಿ, ಅವರು ಹೇಳೋದು ನನಾಸ್ತಿಕಾನಾಂ ವಚನಂ. ರಾಮನ ಹತ್ರ ಅವರು ಒಂದು ನಾಸ್ತಿಕ್ಯದ ಮಾತನ್ನಾಡ್ತಾರೆ. ಸುಮ್ಮನೆ ಕಾಡಿನಲ್ಲಿ ಕೂತ್ಕೊಂಡು ಏನು ಮಾಡ್ತೀಯೋ, ಯಾವುದೋ ಅಪ್ಪನ ಮಾತು, ಅಪ್ಪ ಸತ್ತು ಎಲ್ಲಿಗೋ ಹೋದ, ಏನು ಅಪ್ಪನ ಮಾತು ಉಳಿಸ್ಲಿಕ್ಕೆ, ಅಪ್ಪನೇ ಇಲ್ಲ, ಅಪ್ಪನ ಮಾತು ಎಲ್ಲಿದೆ? ಸುಮ್ಮನೆ ಜೀವನದ ಸುಖವನ್ನು ಅನುಭವಿಸೋದು ಬಿಟ್ಟು ಯಾವುದೋ ಒಂದು ಆದರ್ಶದ ಬೆನ್ನತ್ತಿ ಯಾಕೆ ಕಷ್ಟಪಡ್ತೀಯಾ? ಅಪ್ಪನೂ ಇಲ್ಲ, ಏನಿಲ್ಲ, ಅವನು ಎಲ್ಲೋ ಹೋದ, ಸತ್ತೋದ. ಈಗೇನು ಅಪ್ಪನಿಗೆ ನೀನು ಇಲ್ಲಿ 14 ವರ್ಷ ಒದ್ದಾಡೋದು ಗೊತ್ತಾಗುತ್ತಾ ಅವನಿಗೆ? ಅವನು ಇದ್ದರೆ ಅಲ್ಲೋ ಗೊತ್ತಾಗೋದು. ಇದೆಲ್ಲ ಅರ್ಥಶೂನ್ಯ, ಬಾ ನೀನು ಅಂತ ಹೇಳಿಬಿಡ್ತಾರೆ ಜಾಬಾಲಿಗಳು. ಇದು ಒಂಥರ ನಾಸ್ತಿಕ್ಯವಾದ ಅಲ್ವ. ಅವಾಗ ರಾಮಚಂದ್ರ ಕೇಳ್ತಾನೆ, ಜಾಬಾಲಿಗಳೇ, ಈಗ ನೀವು ಹೇಳಿದಿರಿ ಅಲ್ವ, ನಿಮ್ಮ ಹತ್ರ ವಾಕ್ಯಾರ್ಥ ಮಾಡೋಲ್ಲ ನಾನು, ಯಾಕೆಂದರೆ ನನಗೆ ವಾಕ್ಯಾರ್ಥದಲ್ಲಿ ಆಸಕ್ತಿ ಇಲ್ಲ, ನಾನು ಅನುಭವದ ಮೇಲೆ ಮಾತಾಡೋ. ಈ ವಾದ ವಾಕ್ಯಾರ್ಥ ಮಾಡೋದೆಲ್ಲ ಅನುಭವ ಇಲ್ಲದ ಪಂಡಿತರಿಗೆ ಸಾಕೋದು, ನಮಗೆ ಬೇಡ. ಅನುಭವ ಇಲ್ಲದೆ ಮಾತಾಡೋರಿಗೆ ವಾಕ್ಯಾರ್ಥ ಬೇಕಾಗ್ತದೆ. ನಾವು ಅನುಭವದ ಮೇಲೆ ಮಾತಾಡೋಣ. ಏನು ಹೇಳ್ತಾನೆ, ನೀವು ಈ ಮಾತನ್ನು ನಂಬಿ ಹೇಳುವುದೋ ನಂಬದೆಯೋ ಅದು ಹೇಳಿದೆ ನೀವು. ಮೊದಲು ಎಲ್ಲ ಸತ್ತವರು ಇಲ್ಲ, ದೇವರು ದಿಂಡ್ರಿಲ್ಲ, ಬಾನೇನು ಅಂತ ಹೇಳಿದ್ರಿ ಅಲ್ವಾ, ಅದು ನಿಮ್ಮ ನಂಬಿಕೆಯೋ ಅಥವಾ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಪುಸಲಾಯಿಕೆಯ ಮಾತು ಅಂತ. ಇಷ್ಟೇ, ನಾವು ವಾಕ್ಯಾರ್ಥ ಮಾಡಿಯೇ ಇಲ್ಲ. ಜಾಬಾಲಿಗಳು ಸಿಕ್ಕಾಕೊಂಡ್ರು. ಇಲ್ಲ ಅದು ನನ್ನ ನಂಬಿಕೆ ಅಂತ ಹೇಳಿದರೆ, ಇದೇ ಜಾಬಾಲಿಗಳು ರಾಮನ ಕರ್ಕೊಂಡು ಹೋಗ್ಲಿಕ್ಕೆ ಬರೋ ಮುಂಚೆ ದಶರಥನಿಗೆ ಪಿಂಡ ಹಾಕ್ಲಿಕ್ಕೆ ಪೌರೋಹಿತ್ಯ ಮಾಡಿದವರು. ನಂಬದೇ ಇದ್ದೆ ಪಿಂಡ ಯಾಕೆ ಹಾಕಿಸಿದ್ರಿ, ಪೌರೋಹಿತ್ಯ ಯಾಕೆ ಮಾಡಿದ್ರಿ ಕೇಳ್ತಾನೆ. ಸೊ ಅವ್ರು ಸಿಕ್ಕಾಕೊಂಡ್ಬಿಟ್ರು, ಏನು ವಾಕ್ಯಾರ್ಥವೇ ಇಲ್ಲ. ಇಲ್ಲಪ್ಪ, ನಾನು ನಾಸ್ತಿಕ ಅಲ್ಲ. ತಕ್ಷಣ ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ, ನಾನು ನಾಸ್ತಿಕರ ಹಾಗೆ ಮಾತಾಡ್ತಾ ಇಲ್ಲ. ಯಾಕೆಂದರೆ ನಾನು ನಾಸ್ತಿಕ ಅಲ್ಲ, ನನಾಸ್ತಿಕೋ. ಅದು ಯಾಕೆಂದರೆ ನಚ ನಾಸ್ತಿ ಕಿಂಚನ, ನನಗೆ ಗೊತ್ತಿಲ್ಲದಿದ್ದದ್ದು ಯಾವುದೂ ಇಲ್ಲ ಅಂತ ಹೇಳುವ ದಡ್ಡ ನಾನಲ್ಲ. ಆದ್ದರಿಂದ ನಾನು ಎಂದೂ ನಾಸ್ತಿಕ ಆಗೋಲ್ಲ, ನಾಸ್ತಿಕರು ಮಾತಾಡೋಲ್ಲ. ಮತ್ತೆ ಯಾಕೆ ಹೇಳಿದ್ರಿ ಹಾಗೆ? ಸಂಕಟಪ್ಪ, ನೀನು ಕಾಡಿನಲ್ಲಿ ಇದೆಯಲ್ಲ, ಹೇಗಾದರೂ ಮಾಡಿ ಕರ್ಕೊಂಡು ಹೋಗೋಣ ಅಂತ ನೋವಿಗೆ ಹೇಳಿದೆ.
ಇದು ಇದು ನಿಜವಾದ ಜೀವನ ದರ್ಶನ. ನೋವಿಗೆ ಹೇಳಿದೆಪ್ಪ, ನೀನು ಇಲ್ಲಿ ಕಾಡಿನಲ್ಲಿರೋದು ನಮಗೆ ಸಂಕಟ ಆಗುತ್ತೆ, ಅದಕ್ಕೆ ಆ ನೋವಿನಲ್ಲಿ ದೇವರು ದಿಂಡ್ರು ಏನಿಲ್ಲ ಬಾ ನೀನು ಅಂತ ಹೇಳಿದೆ. ಅದರ ಅರ್ಥ ನೀನು ಇರಬಾರ್ದು, ನಿಮ್ಮ ಜೊತೆ ಬರಬೇಕು ಅಷ್ಟೇ. ನಾನು ಎಲ್ಲವನ್ನೂ ನಂಬ್ತೀನಪ್ಪ. ಅದನ್ನೇ ಕೃಷ್ಣ ಹೇಳಿದ, ಮೈಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ನಿನಗೆ ದೇವರ ಮೇಲೆ ನಂಬಿಕೆ ಇಲ್ಲದಿದ್ದರೆ ಯಾವ ಶಾಸ್ತ್ರ ಓದಿ ಏನು ಉಪಯೋಗ ಇಲ್ಲ. ಇನ್ನೊಂದು ಸಂಗತಿ ಏನು ಗೊತ್ತುಂಟ, ನೀವು ಯಾವುದನ್ನು ನಂಬೋದಿಲ್ಲೋ ಅದನ್ನು ಏನು ಓದಿದ್ರೂ ನಿಮಗೆ ಅದನ್ನು ಏನು ಉಪಯೋಗಗೊಳ್ಳೋದಿಲ್ಲ. ನಂಬಿದ್ದು ಮಾತ್ರ ನಿಮ್ಮ ತಲೆಗೆ ಹೋಗೋದು, ನಂಬದೇ ಇದ್ದ ತಲೆಗೆ ಹೋಗೋದಿಲ್ಲ. ಅದರಿಂದ ನೀವು ನಂಬಿಕೆ ಇಲ್ಲದವರಾದರೆ ಎಷ್ಟು ವೇದಾಂತ ಓದಿದ್ರೂ ದೇವರ ಬಗ್ಗೆ ಏನೂ ಗೊತ್ತಾಗೋಲ್ಲ. ನಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇಲ್ಲವೋ, ನಂಬಿಕೆ ಇಲ್ಲವೋ, ಅಂದರೆ ನಮ್ಮ ಪೂರ್ವಗ್ರಹ ಒಂದು ಸಿದ್ಧಾಂತಕ್ಕೆ ಕಮಿಟೆಡ್ ಆದರೆ, ಕಮ್ಯುನಿಸ್ಟರ ಹಾಗೆ ನಾವು ಇದಕ್ಕೆ ಕಮಿಟೆಡ್, ಬೇರೆ ಯಾವ ವಿಷಯ ನಮ್ಮ ತಲೆ ಒಳಗೆ ಹೋಗೋದಿಲ್ಲ. ಅದನ್ನು ತಲೆ ಒಳಗೆ ಹೋಗಬಾರದು ಅಂತ ಸಿದ್ಧಾಂತ ಮಾಡಿ ನಾವು ಓದ್ದವರು. ಆದ್ದರಿಂದ ದೇವರನ್ನು ನಾನು ನಂಬೋಲ್ಲ ಅಂತ ನೀವು ತೀರ್ಮಾನ ಮಾಡಿ ವೇದಾಂತ ಓದಿದರೆ ನಿಮಗೆ ದೇವರಿದ್ದಾನೆ ಅಂತ ಎಂದೂ ಗೊತ್ತಾಗೋಲ್ಲ. ಯಾಕೆಂದರೆ ನಿಮ್ಮ ಮನಸ್ಸು ಮೊದಲೇ ಸಿದ್ಧಾಂತ ಮಾಡಿ ಓದೋದು. ಹಾಗಾಗಿ ದೇವರನ್ನು ಒಪ್ಪೋಲ್ಲ ಅಂತ ಹೇಳುವ ನಾಸ್ತಿಕನಿಗೆ ಎಷ್ಟು ಶಾಸ್ತ್ರ ಓದಿದರೂ ದೇವರ ಬಗ್ಗೆ ಭಕ್ತಿ ಬರೋ ಹಾಗಿಲ್ಲ, ಜ್ಞಾನವೂ ಬರೋ ಹಾಗಿಲ್ಲ. ಮತ್ತು ನಿಮಗೆ ಓದಿ ಏನು ಉಪಯೋಗ? ಒಂದಾಯಿತು. ಇದು 16ನೇ ಗುಣ. 17, 18, 19, 20 ಇನ್ನು 4 ಗುಣಗಳನ್ನು. ವಿವಿಕ್ತ ದೇಶ ಸೇವಿತ್ವಂ. ವಿವಿಕ್ತ ದೇಶ ಅಂತಂದರೆ ಇದನ್ನು ತುಂಬ ವಿಧದಿಂದ ನಾವು ಒಂದು ವಿವಿಕ್ತ ಅಂದರೆ ಪ್ಯೂರ್ ಅಂತ ಅರ್ಥ, ಪವಿತ್ರವಾದ ಸ್ಥಳ. ಒಳ್ಳೆಯ ಪವಿತ್ರ ಸ್ಥಳದಲ್ಲಿ ಹೋಗಿ ಇರು. ಪವಿತ್ರ ಸ್ಥಳ ಯಾವುದು? ಎಲ್ಲಿ ಒಳ್ಳೆಯ ವೈಬ್ರೇಷನ್ ಇದೆ, ಸಾತ್ವಿಕ್ ವೈಬ್ರೇಷನ್, ಅದು ಪವಿತ್ರ ಸ್ಥಳ. ಹಿಂದಿನ ಕಾಲದಲ್ಲಿ ಒಂದು ಊರಿನಲ್ಲಿ ಒಂದು ದೇವಾಲಯ ಮಾಡಬೇಕಾಗಿದ್ದರೆ ಆ ಇಡೀ ಊರಿನ ಸಾತ್ವಿಕ ವೈಬ್ರೇಷನ್ನ ಸೆಂಟರ್ ಪಾಯಿಂಟ್ ಯಾವುದು, ಅಲ್ಲಿ ದೇವಾಲಯ ಮಾಡ್ತಿದ್ರು. ಅದು ಇವತ್ತಿಗೂ ನೀವು ಟೆಸ್ಟ್ ಮಾಡಬಹುದು. ಆ ವೈಬ್ರೇಷನ್ನ ಸೆಂಟ್ರಲ್ ಎಲ್ಲಿದೆ ಅಲ್ಲಿ ದೇವಸ್ಥಾನ ಇರುತ್ತೆ. ಅಂದರೆ ಎಲ್ಲಿ ಸಾತ್ವಿಕ್ ವೈಬ್ರೇಷನ್ ಇದೆ ಅಲ್ಲಿ ಇರು ಹೆಚ್ಚಾಗಿ. ಏನು ಅಂದರೆ ಸಾತ್ವಿಕ ವೈಬ್ರೇಷನ್ ಇದ್ದಲ್ಲಿ ಕೂತ್ಕೊಂಡ್ರೆ ಸಾತ್ವಿಕ್ ಥಾಟ್ಸ್ ಬರ್ತವೆ. ಇನ್ನು ತಾಮಸಿಕ್ ವೈಬ್ರೇಷನ್ ಇದ್ದಲ್ಲಿ ಹೋಗಿ ಕೂತ್ಕೊಂಡ್ರೆ ಬೇಡವಾದ್ದೇ ವಿಚಾರ ತಲೆಗೆ ಬರುತ್ತೆ. ಅದು ಯಾಕೆ ನಮಗೆ ಗೊತ್ತಾಗೋದಿಲ್ಲ, ಅದು ಕೂತ್ಕೊಂಡ ಜಾಗದ ವೈಬ್ರೇಷನ್, ಇನ್ಫ್ಲೂಯೆನ್ಸ್. ಸೊ ಅದರಿಂದ ವಿವಿಕ್ತ ದೇಶ ಅಂದರೆ ಆದಷ್ಟು ಸಾತ್ವಿಕ್ ವೈಬ್ರೇಷನ್ ಇರತಕ್ಕ ಜಾಗದಲ್ಲಿ ಹೋಗಿ ವಾಸ ಮಾಡು, ಸಾತ್ವಿಕರ ಜೊತೆಗೆ ವಾಸ ಮಾಡು, ಸಾತ್ವಿಕ ವೈಬ್ರೇಷನ್ ಇರತಕ್ಕಂಥ ಜಾಗದಲ್ಲಿ ವಾಸ ಮಾಡು. ಇನ್ನೊಂದು ಸಾಮಾನ್ಯ ಎಲ್ಲಿದೆ ಅಂತ ಹೇಗೆ ಗೊತ್ತಾಗೋದು ಸ್ವಾಮಿ? ನಮಗೆ ಸಾತ್ವಿಕ ವೈಬ್ರೇಷನ್ ಗೊತ್ತೇ ಆಗೋದಿಲ್ಲ. ಒಂದು ಅದಕ್ಕೆ ಹಿಂದಿನವರು ಪುಣ್ಯಕ್ಷೇತ್ರಗಳು ಅಂತ ಮಾಡಿದ್ದರು ನೋಡಿ. ಈಗ ಬದ್ರಿ ಅಂತ ಹೇಳ್ತಾರೆ, ಹಿಮಾಲಯ, ಅಲ್ಲಿ ಏನು ವಿಶೇಷ ಏನು ಗೊತ್ತುಂಟ? ಅಲ್ಲಿ ನೀವು ಎಲ್ಲಿ ಕೂತರೂ ಸಾತ್ವಿಕ ವೈಬ್ರೇಷನ್ ಇದೆ ಅಷ್ಟೇ. ಎಲ್ಲಿ ಕೂತರೂ ನೀವು ಎಲ್ಲಿ ಕೂತರೂ ಏನೂ ಅಡ್ಡಿ ಇಲ್ಲ. ಎಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಖಂಡವಾದ ಸಾತ್ವಿಕ ವೈಬ್ರೇಷನ್ ಇದೆ ಅದನ್ನು ಪುಣ್ಯಕ್ಷೇತ್ರ ಅಂತ ಕರೆದು. ಆದರೆ ನಾವು ಬೇರೆ ಕಡೆ ಪೇಟೆ ಪಟ್ಟಣಗಳಲ್ಲಿ ನಮ್ಮ ಮನೆಯಲ್ಲಿ ಎಲ್ಲಿ ಸಾತ್ವಿಕ ವೈಬ್ರೇಷನ್ ಇದೆ ಅಂತ ಟೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೇನು ಕಷ್ಟ ಇಲ್ಲ. ನಿಮಗೆ ವೈಬ್ರೇಷನ್ ಫೀಲ್ ಆಗೋದಿಲ್ಲ ಅಂತ ಯಾರೋ ಗಾಬರಿ ಆಗೋದು ಬೇಡ. ನೀವು ಒಂದು ಕಡೆ ಪುಸ್ತಕ ಹಿಡ್ಕೊಂಡು ಯಾವುದು ನಿಮಗೆ ಇಂಟ್ರೆಸ್ಟ್, ನಾವೆಲ್ಲೂ ಆಗ್ಬೋದು, ಏನು ವೇದಾಂತ ಭಗವದ್ಗೀತೆ ಆಗಬೇಕಾದ್ರೆ ಒಂದು ಪುಸ್ತಕ, ಅದು ಬೇಕಾದರೆ ಸಿನಿಮಾ ಮ್ಯಾಗಝೀನೂ ಆಗ್ಬೋದು, ಹಿಡ್ಕೊಂಡು ಕೂತ್ಕೊಳ್ಳಿ, ಓದಲಿಕ್ಕೆ ಶುರು ಮಾಡಿ. ಒಂದು ನಾವೆಲ್ಲು, ಒಂದು ಪುಸ್ತಕ ಓದ್ತಾ 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 2 ಪುಟ ಆಯಿತು, 10 ಪುಟ ಆಯಿತು, 20 ಪುಟ ಆಯಿತು, 30 ಪುಟ ಆಯಿತು, ಇವತ್ತು ಮುಗಿಸಿಯೇ ಹೇಳುವ ಅಂತ ಕಾಣುತ್ತೆ. ಎಲ್ಲಿ ಕೂತರೆ ನಿಮಗೆ ಓದಲಿಕ್ಕೆ ಕೂತವರಿಗೆ ಮುಗಿಸಿಯೇ ಓದುವ, ಮಧ್ಯೆಯಲ್ಲಿ ನಿಲ್ಲಿಸುವುದು ಬೇಡ ಅಂತ ಕಾಣುತ್ತೆ. ಊಟಕ್ಕೆ ಕರೆದ್ರು ಬರ್ತೀನಿ, ಒಂದು ಅರ್ಧ ಗಂಟೆ ತಡೆದು ಮತ್ತೆ ಇಟ್ಬಿಡಿ, ತಟ್ಟೆ ಇಟ್ಬಿಡಿ ಬರ್ತೀನಿ ಅಂತ ಎಲ್ಲಿ ಕಾಣುತ್ತೆ ಅಲ್ಲಿ ಸಾತ್ವಿಕ ವೈಬ್ರೇಷನ್ ಇದೆ. ಎಲ್ಲಿ ಓದಲಿಕ್ಕೆ ಶುರು ಮಾಡೋದು ಕೂಡ 2 ಪುಟ ಓದುವಾಗ ತೂಕಡಿಕೆ ಪ್ರಾರಂಭ ಆಗುತ್ತೆ, ಅಲ್ಲಿ ಸಾತ್ವಿಕ ವೈಬ್ರೇಷನ್ ಇಲ್ಲ. ಅದನ್ನ ಟೆಸ್ಟ್ ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ. ಸಾತ್ವಿಕ ವೈಬ್ರೇಷನ್ ಇದ್ದರೆ ನೀವು ಓದಲಿಕ್ಕೆ ಕೂತರೆ ಅದು ಮುಗಿಸೋದೇ ಬೇಡ, ಇನ್ನೂ ಓದ್ತಾ ಇರುವ ಅಂತ ಕಾಣುತ್ತೆ. ತಾಮಸಿಕ ಅಥವಾ ರಾಜಸಿಕ ವೈಬ್ರೇಷನ್ ಇದ್ದಲ್ಲಿ ನಿದ್ರೆ ಬೋರ್ ಹೊಡೆಯುತ್ತೆ, ಇವತ್ತು ಬೇಡ ಮತ್ತೆ ಓದುವ ಅಂತ ಕಾಣುತ್ತೆ, ಅದು ರಾಜಸಿಕ ವೈಬ್ರೇಷನ್. ಬೇರೆ ಏನೋ ಕಾರ್ಬಾರು ಇವತ್ತು ಈಗ ಓದುವುದು ಬೇಡ, ಈಗ ಕ್ರಿಕೆಟ್ ನೋಡೋಣ, ಅದು ರಾಜಸಿಕ ವೈಬ್ರೇಷನ್. ಏನು ಓದುವುದು ಬೇಡ, ಕ್ರಿಕೆಟ್ ಬೇಡ, ನಿದ್ದೆ ಮಾಡುವ ಅಂತ ಅಲ್ಲೇ, ದಟ್ ಈಸ್ ತಾಮಸಿಕ ವೈಬ್ರೇಷನ್. ಸೊ ಯಾವ ವೈಬ್ರೇಷನ್ ನೆಲದಲ್ಲಿದೆ, ನಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಒಳ್ಳೆಯದು ಅಂತ ನಮಗೆ ಟೆಸ್ಟ್ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಯಾರೋ ವಾಸ್ತು ತಜ್ಞರಿಗೆ ಅವ್ರನ್ನ ಪ್ಲೇನ್ ಚಾರ್ಜ್ ಕೊಟ್ಟು 10,000 ರೂಪಾಯಿ ಫೀಸ್ ಕೊಟ್ಟು ದಂಡ ಮಾಡಬೇಕಾಗಿಲ್ಲ. ಅವು ಬಂದು ನಮ್ಮ 10,000 ರೂಪಾಯಿ ದಂಡ ಆದದಷ್ಟೇ, ಹೇಳೋದು ನಮ್ಗೆ ಗೊತ್ತಿದ್ದದನ್ನೇ, ಬೇರೆ ಏನು ಹೊಸ ಹೇಳೋಲ್ಲ ನಾವು.
ಆದರೆ ಅಂಥದ್ದೇನು ಮಾಡಬೇಕಾಗಿಲ್ಲ, ವಾಸ್ತು ತಜ್ಞರು ಬೇಕಿಲ್ಲ ಅದಕ್ಕೆ. ನಮಗೆ ನಮ್ಮ ವೈಬ್ರೇಷನ್ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹುಡುಕ್ಲಿಕ್ಕಾಗತ್ತೆ. ಇದು ಒಂದು. ಆಮೇಲೆ ಹೇಳಿದ್ದೇನೆ, ವಿವಿಧ ದೇಶ ಅಂದರೆ ಒಳ್ಳೆಯವರು ಇರುವ ದೇಶ, ಒಳ್ಳೆಯ ಥಾಟ್ಸ್ ಇರತಕ್ಕಂಥವ್ರ ಒಡನಾಟ ಮಾಡಿದರೆ ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತ ನಮಗೂ ಒಳ್ಳೆಯ ವಿಚಾರ ಬರುತ್ತೆ. ಆದಷ್ಟು ಒಳ್ಳೆಯದನ್ನು ಮಾತನಾಡುವ, ಒಳ್ಳೆಯದನ್ನು ಚಿಂತನೆ ಮಾಡುವ ಆ ಪ್ಯೂರ್ ಪರ್ಸನಾಲಿಟೀಸ್, ಅಂಥ ಒಳ್ಳೆಯ ಸಜ್ಜನರ ಸಹವಾಸ ಮಾಡೋದು. ವಿವಿಕ್ತ ದೇಶ ಸಿಗೋಲ್ಲ ಸ್ವಾಮಿ, ಅಥವಾ ಯಾರು ಸಜ್ಜನರು ಯಾರು ದುರ್ಜನರು ಅಂತ ಗೊತ್ತಾಗೋಲ್ಲ, ಎಲ್ಲ ಮುಖವಾಡ ಹಾಕೊಂಡು ಬಿಟ್ಟಿದ್ದಾರೆ. ಹಾಗಾದರೆ ವಿವಿಕ್ತ ದೇಶ ಸೇವಿತ್ವಂ. ವಿವಿಕ್ತ ದೇಶ ಅಂದರೆ ಲೋನ್ಲಿನೆಸ್, ಏಕಾಂತ, ಯಾರೂ ಇಲ್ಲದ ಜಾಗದಲ್ಲಿ ಕೂಡು, ಯಾವ ಪೊಲ್ಯೂಷನ್ನೂ ಬೇಡ. ಆದಷ್ಟು ಯಾರೂ ಇಲ್ಲದ ಜಾಗದಲ್ಲಿ ಕೋಣೆಯಲ್ಲಿ ಕೀಲು ಹಾಕಿ ಕೂತ್ಕೊ. ಅಂದರೆ 4 ಜನ ಇದ್ದಾಗ ಹಾಳು ಹರಟೆ, ಯಾರು ಇಲ್ಲದೆ ಇದ್ದಾಗ ಥಾಟ್ಸ್ ಬರುತ್ತೆ. ಸೊ ನಿನಗೆ ಮನಸ್ಸು ಚಿಂತನೆ ಮಾಡಬೇಕಾಗಿದ್ದರೆ ಪ್ರೈವಸಿ ಬೇಕು, ಲೋನ್ಲಿನೆಸ್ ಬೇಕು. ಆದಷ್ಟು ಏಕಾಂತದಲ್ಲಿ ವಾಸ ಮಾಡಲಿ ಅಭ್ಯಾಸ ಮಾಡು. ಬಹಳ ಕಷ್ಟ ಏನು ಅಂದರೆ, ನಮಗೆ ಯಾರೂ ಇಲ್ಲದಲ್ಲೇ ಒಂದು ಕಡೆ ಕೂತ್ಬಿಟ್ರಿ ಅಂದರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಯ್ಯೋ ಏನಾದರೂ ಹೊರಗೆ ಹೋಗಿ ಒಂದು ಅರ್ಧ ಗಂಟೆ ಆದರೂ ಹೊರಗೆ ಹೋಗಿ ಬರಬೇಕಪ್ಪ, 4 ಜನ ಮಾತಾಡಿಸಿ, ಇದು ಕಷ್ಟ. ಏನೂ ಬೇಡ, ಯಾರೂ ಬೇಡ, ನಾವು ಮತ್ತು ಪುಸ್ತಕ, ಕೋಣೆ ಕೀಲು ಹಾಕಿ ಕೂತ್ಬಿಡ್ಬೇಕು. ಆ ರೀತಿ ನಿನಗೆ ಬದುಕಲಿಕ್ಕೆ ಸಾಧ್ಯ ಆದರೆ ನೀನು ವಿದ್ವಾಂಸ ಆಗ್ತೀಯ, ಜ್ಞಾನದ ಮಾರ್ಗದಲ್ಲಿ ಮುಂದುವರೆದಿ ಅಂತ ಅರ್ಥ. ವಿವಿಕ್ತ ದೇಶ ಸೇವಿತ್ವಂ. ಅದು ಮಾಡಬೇಕಾಗಿದ್ದರೆ ಏನಾಗಬೇಕು? ಅರತಿರ್ ಜನಸಂಸದಿ. ಎಲ್ಲಿ ಜನ ಗುಂಪು ಸೇರ್ತಾರೋ ಅಲ್ಲಿ ಹೋಗಿ ನಾವು ಸೇರಿಬಿಡೋದು. ಎಲ್ಲೊಂದು ಆಕ್ಸಿಡೆಂಟ್ ಆಯಿತು, ಅಲ್ಲಿ 1000 ಜನ ಸೇರಿದರು. ಎಲ್ಲೊಂದು ಪ್ರವಚನ ಆಗುತ್ತೆ, ಅಲ್ಲಿ 150 ಜನರು ಇರೋದು. ಆಕ್ಸಿಡೆಂಟ್ ಆದರೂ 10,000 ಜನ ಸೇರ್ತಾರೆ ನೋಡಲಿಕ್ಕೆ. ಅಲ್ಲಿ ಆ ನೆತ್ತರು ಸುರಿಯೋದು, ಅವನು ನರಳೋದು, ಒಬ್ಬನು ಎತ್ತಿ ಆಸ್ಪತ್ರೆ ಹಾಕೋಲ್ಲ, ಎಲ್ಲ ನೋಡಿ ಕೈಗೆ ಮಿಕ್ಕಿ ನೋಡ್ತಾ ನಿಂತಿರ್ತಾರೆ. ಎಷ್ಟು ವಿಚಿತ್ರ ನೋಡಿ. ಅವನು ಬಿದ್ದಿರ್ತಾನೆ, ನರಳಿರ್ತಾನೆ, ಅವನು ನನ್ನನ್ನು ರಕ್ಷಿಸಿ, ಯಾರಾದರೂ ರಕ್ಷಿಸಿ ಅಂತಾನೆ. ಇವು ಮಿಕ್ಕಿ ಅಯ್ಯೋ ಅವನು ಎತ್ಕೊಂಡು ಹೋದರೆ ಪೊಲೀಸರ ಹತ್ರ ನಾವು ಸಾಕ್ಷಿ ಹೇಳಬೇಕಾಗುತ್ತೆ, ಸಾಯ್ಲೇವ ಅಂತ ನೋಡ್ತಾ ನಿಂತಿರ್ತಾನೆ. ದಿಸ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ಕ್ವಾಲಿಟಿ. ಒಬ್ಬರು ಮುಟ್ಟೋಲ್ಲ, ನೋಡಲಿಕ್ಕೆ ಜನ 10,000 ಜನ ಸೇರ್ತಾರೆ. ಅಂದರೆ ಯಾವುದೋ ಒಂದು ಬೇಡವಾದ ವಿಷಯ ನಡೆಯುವಲ್ಲಿ ಜನಸಂಸತ್, ಜನರ ಜಂಗುಳಿ ಅಂತ ಹೇಳ್ತೇವಲ್ಲ, ಅದನ್ನು ಅದು ಸೇರುತ್ತೆ. ಎಲ್ಲಿ ಜನಜಂಗುಳಿ ಇದೆಯೋ ಅಲ್ಲಿ ನೀನು ಒಬ್ಬ ಆಗಬೇಡ, ಬಿ ಅವೇ ಫ್ರಮ್ ದ್ಯಾಟ್. ಅರತಿಹಿ, ಜನಜಂಗುಳಿಯಲ್ಲಿ ಆಸಕ್ತಿ ಬಳಸ್ಕೋಬೇಡ. ಬೇಡವಾದ ವಿಷಯ ನಡೆಯುವಲ್ಲಿ ಜನಜಂಗುಳಿ ಸೇರುತ್ತೆ. ಎಲ್ಲಿ ಜನಜಂಗುಳಿ ಸೇರುತ್ತೋ ಅಲ್ಲಿಗೆ ಹೋಗಬೇಡ, ನೀನು ಏಕಾಂತದಲ್ಲಿರು. ಆ ಜನಜಂಗುಳಿಯ ಅಪೇಕ್ಷೆಯನ್ನು ಕಳ್ಕೊಂಡು, ನಮಗೀಗೇನು ಅಂದರೆ ಒಂದು ಆ ಉತ್ಸವ ಆದರೆ ಭಾರಿ ಖುಷಿ. ಕೆಲವರಿಗಂತೂ ಯಾಕೆಂದರೆ ಆ ಪಿಕ್ ಪಾಕೆಟ್ ಮಾಡಲಿಕ್ಕೆ, ಹುಡುಗಿಯ ಸರ ಕದೀಲಿಕ್ಕೆ ಎಲ್ಲ ಭಾಳ ಅನುಕೂಲ. ಉತ್ಸವದ ಬೀದಿ, ಆವಾಗ ದೇವರ ಹೆಸರಿನಲ್ಲಿ ಮೈ ಮರೆತಿರ್ತಾರೆ ಅವರು. ರಥ ನೋಡ್ಕೊಂಡು ಭಗವಂತ ಅಂದಮೇಲೆ ಒಂದು ಸರ ಎಳೆದ್ಬಿಟ್ರೆ ಗೊತ್ತೇ ಆಗೋದಿಲ್ಲ, ಮನೆ ಹೋದ್ಮೇಲೆ ಗೊತ್ತು. ಆ ಥರದಿಂದ ಈ ಉತ್ಸವದಲ್ಲಿ ಜನ ಸೇರಿಬಿಟ್ಟು ತುಂಬ ಜನ ಸೇರ್ತಾರೆ. ಯಾಕಂದರೆ ಅವ ಭಕ್ತಿ ಜಾಸ್ತಿ ಆಗಿದೆ, ಯಾವುದರಲ್ಲಿ ಚಿನ್ನದ ಮೇಲೆ ಭಕ್ತಿ, ಅವಾಗ ಕದೀಲಿಕ್ಕೆ ಅನುಕೂಲ. ಹಾಗಾಗಿ ಈ ಜನಜಂಗುಳಿಯಲ್ಲಿ ಬೇಡವಾದ ವ್ಯವಸಾಯದ ಮಂದಿಯೇ ಹೆಚ್ಚಿರೋದು ಹೊರತು ನಿಜವಾದ ಭಕ್ತಿಯಿಂದ ಅಥವಾ ಜ್ಞಾನದ ತೃಷೆಯಿಂದ ಜನ ಜಂಗುಳಿ ಅಲ್ಲ ಅದು. ಅದರಿಂದ ಅಂಥಲ್ಲಿ ಆಸಕ್ತಿ ಕಳ್ಕೊ. ಎಲ್ಲಿ ಜನ ಸೇರ್ತಾರೋ ಅಲ್ಲಿ ಹೋಗಬೇಡ, ನೀನು ಏಕಾಂತ ಇರಲಿ. ಈ ಅಭ್ಯಾಸ ಮಾಡಿದರೆ ವಿವಿಧ ದೇಶ ಸೇವಿತ್ವಂ ಸುಲಭ ಆಗುತ್ತೆ. ಮೊದಲು ನಮಗೆ ಜನ ಎಲ್ಲಿ ಸೇರ್ತಾರೋ ಅಲ್ಲಿ ಹೋಗಿ ಕೂತ್ಕೊಳ್ಳುವ ಅಭ್ಯಾಸ, ಹರಟೆ ಹೊಡೆಯುವ ಅಭ್ಯಾಸ ಕಮ್ಮಿ ಆಗುತ್ತೆ. ಆಗೋದೇ ಇಲ್ಲ. ಈಗ ಕೆಲವರಿಗಂತೂ ಯಾರ 4 ಜನ ಬರಬೇಕು, ಅವ್ರದ್ದು ಹರಟೆ ಹೊಡಿಬೇಕಿದ್ರೆ ಹೊತ್ತೇ ಹೋಗೋದಿಲ್ಲ. ಬೆಳಗಿನ ಸಂಜೆ ತನಕ ಯಾರೂ ಒಬ್ಬನ ಮುಖ ನೋಡದೆ ಅಧ್ಯಯನ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ. ಅದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಆದರೆ ಅಭ್ಯಾಸ ಮಾಡಿದ ಮೇಲೆ ಕಷ್ಟ ಅಲ್ಲ, ಎಷ್ಟು ಆನಂದ ಅನ್ನೋದು ಗೊತ್ತಾಗುತ್ತೆ. ಮತ್ತು ಬಿಡ್ಲಿಕ್ಕೆ ಆಗೋಲ್ಲ. ಯಾರಾದರೂ ಮಾತಾಡಿಸ್ಲಿಕ್ಕೆ ಬಂದರೆ ಅಯ್ಯೋ ಬಂದರಲ್ಲ, ಯಾಕೆ ಬಂದರು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾರೂ ಬೇಡ, ಪ್ರಚಾರ ಬೇಡ, ಪೇಪರ್ನ ಸುದ್ದಿ ಬೇಡ, ಜನ ಕರೆಯೋದು ಬೇಡ, ಏಕಾಂತವಾಗಿ ಕೂತು ಬಿಡೋಣ. ಆ ಆನಂದಕ್ಕೆ ಸಾಟಿಯಾದ ಆನಂದವೇ ಇಲ್ಲ. ಅದನ್ನು ಅರತಿರ್ ಜನಸಂಸದಿ. ಹೌದಪ್ಪ, ಜನರ ಸಂಪರ್ಕ ಬಿಟ್ಟು ಏಕಾಂತದಲ್ಲಿ ಕೂತು ಪುಸ್ತಕ ಕೀಟವಾಗಿ ಓದ್ತಾ ಕೂತು ಏನು ಓದಬೇಕು? ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ನೀನು ತಿಳ್ಕೊಳ್ಬೇಕಾದ್ದು ಬೇಕಾದಷ್ಟು ಪುಸ್ತಕಗಳಿವೆ, ಪ್ರಿಂಟ್ ಆದವು, ಎಲ್ಲ ಓದಲಿಕ್ಕೆ ಉಪಯೋಗ ಇಲ್ಲ. ಯಾಕಂದರೆ ಆಯುಸ್ಸು ಹಾಳು. ಅಷ್ಟೂ ಪುಸ್ತಕಗಳನ್ನ ಓದಿ ನಮ್ಮ ಕಷ್ಟ ಏನು ಅಂದರೆ, ಯಾವುದು ಓದಬೇಕು ಅಂತ ಗೊತ್ತಾಗಬೇಕಾಗಿದ್ದರೆ ಓದಬಾರದು 100 ಪುಸ್ತಕ ಓದಬೇಕಾಗತ್ತೆ. ಆಮೇಲೆ ಯಾವುದೋ 101 ಓದಬೇಕಾದ ಪುಸ್ತಕ ಸಿಗೋದು. ಅದಕ್ಕೆ ಕೃಷ್ಣ ಹೇಳಿದ ಒಂದು ವಿಷಯ ಏನು ಗೊತ್ತುಂಟ, ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನು ಅಂದರೆ, ಮೊದಲು ಅಧ್ಯಾತ್ಮ ತಿಳ್ಕೊಬೇಕು. ನಾವು ಅಧ್ಯಾತ್ಮ ಅಂದರೆ ಏನು? ಅಧ್ಯಾತ್ಮ ಅಂದರೆ ಆತ್ಮ ಅಂದರೆ ಫಿಸಿಕ್ ದೇಹ. ಆದ್ದರಿಂದ ಅಧ್ಯಾತ್ಮ ಅಂದರೆ ಫಿಸಿಕಲ್ ಸೈನ್ಸ್. ಈ ದೇಹ ಅಂದರೆ ಏನು, ಇದರಲ್ಲಿ ಪಂಚಭೂತಗಳು ಅಂದರೆ ಏನು, ಫಿಸಿಕ್ಸು ಸ್ಟಡಿ ಮಾಡು, ಫಿಸಿಕಲ್ ಸೈನ್ಸು. ಆಮೇಲೆ
ಅಧ್ಯಾತ್ಮ. ಫಿಸಿಕ್ಸ್ ಗೊತ್ತಾಯ್ತಲ್ಲ, ದೇಹ ಅಂದರೆ ಏನು ಅಂತ ಗೊತ್ತಾಯಿತು, ಪಂಚಭೂತಗಳು ಅಂದರೆ ಏನು ಅಂತ ಗೊತ್ತಾಯಿತು, ದೇಹಶಾಸ್ತ್ರ ಪರಿಚಯ ಆಯ್ತಲ್ಲ, ಅದರ ಮೇಲೆ ತಿಳ್ಕೊಳ್ಬೇಕಾದ ಇದಪ್ಪ ಈ ದೇಹ ಏನು. ಆಮೇಲೆ ಅಧ್ಯಾತ್ಮ, ಆತ್ಮ ಅಂದರೆ ಮನಸ್ಸು. ಫಿಸಿಕ್ಸ್ ಗೊತ್ತಾಯ್ತಲ್ಲ, ಫಿಸಿಕಲ್ ಸೈನ್ಸ್ ಗೊತ್ತಾಯ್ತಲ್ಲ, ಆಮೇಲೆ ಸೈಕಾಲಜಿ ಓದು. ಮನಸ್ಸು ಅಂದರೆ ಏನು, ಇದು ಏನು ವಿಚಿತ್ರ. ಮೊದಲು ದೇಹವನ್ನು ತಿಳಿ, ಪಿಂಡಾಂಡವನ್ನು ಬ್ರಹ್ಮಾಂಡವನ್ನು ಏನು ಎಂತು ಅಂತ ತಿಳ್ಕೊ. ಅದರ ನಂತರ ಇದನ್ನು ತಿಳಿಯುವ ಅದ್ಭುತ ಯಂತ್ರ ಉಂಟಲ್ಲ ಮನಸ್ಸು, ಮನೋವಿಜ್ಞಾನ, ಅದು ಆತ್ಮ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಇದರ್ಥ. ಮನಸ್ಸು ಅಂದರೆ ಏನು ಮೊದಲು ಅದನ್ನು ತಿಳಿ. ವಾಟ್ ಈಸ್ ಮೈಂಡ್, ಏನು ಅದ್ಭುತ ಅದು, ಅದರ ಲೀಲೆಗಳೇನು. ಆಮೇಲೆ ಮನಸ್ಸು ಏನು ಅಂತ ಗೊತ್ತಾದ ಮೇಲೆ ಮನಸ್ಸು ಅಲ್ಲಿಗೆ ಫೈನಲ್ ಸ್ಟೇಜ್ ಅಲ್ಲ ಅದು. ಯಾಕೆಂದರೆ ಮನಸ್ಸಿನಿಂದ ಯೋಚಿಸುವುದು. ಯಾರು ಯೋಚಿಸುವುದು? ಮನಸ್ಸು ಯೋಚಿಸುವುದಲ್ಲ, ಮನಸ್ಸಿನಿಂದ. ಸೊ ಆ ಮನಸ್ಸಿನಿಂದ ಯೋಚಿಸುವವನು ಯಾರು, ಅದನ್ನು ಯೋಚನೆ ಮಾಡು. ಅಧ್ಯಾತ್ಮ ಅಂದರೆ ಮನಸ್ಸಿನಿಂದ ಯೋಚಿಸುವವನು ನಾನು ಅಂದರೆ ಏನು, ಅದು ಸೆಲ್ಫ್. ಈಗ ಮೊದಲು ಬಾಡಿ ಇತ್ತು, ಆತ್ಮ ಅಂದರೆ ಬಾಡಿ ಇತ್ತು, ಅಲ್ಲಿಂದ ಆತ್ಮ ಅಂದರೆ ಮೈಂಡಿಗೆ ಹೋಯಿತು. ಈಗ ಆತ್ಮ ಅಂದರೆ ಸೋಲ್, ದೇಹದೊಳಗೆ ಮನಸ್ಸಿನ ಮೂಲಕ ಯೋಚಿಸುವ ಅದಕ್ಕಿಂತ ಒಳಗಿನ ಅತ್ಯಂತ ಸೂಕ್ಷ್ಮವಾದ ಎನರ್ಜಿ, ಸೆಲ್ಫ್ ಆ್ಯಂಡ್ ಸೋಲ್, ಅದ್ರ ಬಗ್ಗೆ ಯೋಚನೆ ಮಾಡು. ಅಲ್ಲಿಗೆ ಮುಗಿಲಿಲ್ಲ. ಆತ್ಮ ಅಂದರೆ ಏನು ಅಂತ ಗೊತ್ತಾಯಿತು. ಆತ್ಮ ಅಂತ ಗೊತ್ತಾದ ಕೂಡಲೇ ನಮಗೆ ಸಮಸ್ಯೆ, ಈ ಆತ್ಮ ಯಾಕೆ ಹೀಗಿದೆ, ಯಾಕೆ ಇಲ್ಲಿ ಸಿಕ್ಕಾಕ್ಕೊಂಡಿದೆ, ಯಾಕೆ ಇದು ಲಿಮಿಟೇಷನ್ನು, ಇದು ಯಾಕೆ ಅನ್ಲಿಮಿಟೆಡ್ ಯಾಕಾಗಿಲ್ಲ, ಇದಕ್ಕೆ ಈ ಲಿಮಿಟೇಷನ್ಸ್ ಯಾಕೆ ಬಂತು, ಇದು ಯಾರ ಕಂಟ್ರೋಲ್ನಲ್ಲಿದೆ ಯೋಚನೆ ಮಾಡು. ಆಗ ಕೊನೆಯದ್ದು ಅಧ್ಯಾತ್ಮ ಅಂದರೆ ಪರಮಾತ್ಮ ವಿದ್ಯೆ ಬಂತು. ಜೀವಾತ್ಮ ತಿಳಿದಾಗ ಪರಮಾತ್ಮ ಬೇಕಾಗ್ತಾನೆ. ಅಂದರೆ ಈ ಜೀವಾತ್ಮಕ್ಕೆ ಅಸ್ತಿತ್ವಕ್ಕೆ ಅರ್ಥ ಹುಡುಕುವಾಗ ಪರಮಾತ್ಮ ಬಂದುಬಿಡ್ತಾನೆ. ಅಥವಾ ಈ ಜೀವ ಅನ್ನೋದು ಒಂದು ರಿಫ್ಲೆಕ್ಷನ್. ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಹೊಡೆದು ಕೂಡಲೇ ಅರೆ ಇದು ರಿಫ್ಲೆಕ್ಷನ್ ಇರಬೇಕಾದ್ರೆ ರಿಫ್ಲೆಕ್ಟೆಡ್ ಒಬ್ಬ ಇರಬೇಕಲ್ಲ ಅಲ್ಲಿ. ಇಲ್ಲಿ ರಿಫ್ಲೆಕ್ಟರ್ ಇದೆ, ರಿಫ್ಲೆಕ್ಷನ್ ಬಿದ್ದಿದೆ. ಹೂ ಈಸ್ ರಿಫ್ಲೆಕ್ಟೆಡ್, ಅದು ಹಿಂದೆ ತಿರುಗಿ ನೋಡು, ಬಿಂಬ ನೋಡು, ಪ್ರತಿಬಿಂಬ ನೋಡಿದ್ದು ಬಿಂಬ ನೋಡು, ಅದು ಅಧ್ಯಾತ್ಮ. ಕೊನೆಯದು ಪರಮಾತ್ಮ. ಹೀಗೆ ಮೊದಲು ದೇಹ, ಪಿಂಡಾಂಡ, ಬ್ರಹ್ಮಾಂಡದ ಬಗೆಗೆ ತಿಳಿ. ಆಮೇಲೆ ಇದೆಲ್ಲವನ್ನು ತಿಳಿಯುವ ಮನಸ್ಸಿನ ವಿಸ್ಮಯವನ್ನು ತಿಳಿ. ಆ ಮನಸ್ಸಿನ ಮೂಲಕ ನೀನು ಅಂದರೆ ಏನು ಅಂತ ತಿಳಿ. ನೀನು ತಿಳಿದ ಮೇಲೆ ನಿನ್ನನ್ನು ನಿಯಂತ್ರಿಸುವ ನಿನಗೆ ಬಿಂಬಭೂತನಾದ ಭಗವಂತ ಏನು ಅಂತ ತಿಳಿ. ಇದು ಅಧ್ಯಾತ್ಮ ಜ್ಞಾನ. ಇಷ್ಟು ತಿಳಿದ್ರೆ ಸಾಕು, ಇನ್ನೇನು ತಿಳಿಲಿಕ್ಕೆ ವಿಷಯ ಇಲ್ಲ ಅಂತ. ನಾವು ಅಧ್ಯಾತ್ಮ ಜ್ಞಾನ ನಿತ್ಯತ್ವ, ನಿರಂತರ ನಿಮ್ಮ ಅಧ್ಯಯನದಲ್ಲಿ ಏನು ವಿಷಯ ಗುರಿ ಅಂದರೆ ಇದನ್ನು ತಿಳಿಯುವ ಗುರಿಯಿಂದ ಅಧ್ಯಯನವನ್ನು ಬೆಳೆಸು. ಅದಕ್ಕೋಸ್ಕರ ಕೊನೆಗೆ ಇದನ್ನಾದರೂ ಯಾಕೆ ಬೇಕು ಅಂದರೆ ತತ್ವಜ್ಞಾನಾರ್ಥ ದರ್ಶನಂ. ತತ್ವಜ್ಞಾನಕ್ಕಾಗಿ ನಿರಂತರ ಶಾಸ್ತ್ರಗಳ ಅಧ್ಯಯನ. ತತ್ವಜ್ಞಾನ ಅಂದರೆ ನಿಜವಾಗಿ ಜಗತ್ತಿನ ಮೂಲಭೂತ ಸತ್ಯ ಏನು ಅಂತ ತಿಳಿಯುವುದಕ್ಕೆ ನಿನ್ನ ಅಂದರೆ ಕೊನೆಗೆ ಸತ್ಯವನ್ನು ತಿಳಿಯುವುದಕ್ಕೋಸ್ಕರ ನಿನ್ನ ಅಧ್ಯಯನ ಮೀಸಲಾಗಿರಲಿ. ತತ್ವಜ್ಞಾನಾರ್ಥ ದರ್ಶನಂ. ಇದು 20 ಇಲ್ಲಿ ಸಾಧನೆ ಈಗ ನೋಡಿದ ಅರ್ಥದಲ್ಲಿ. ಇನ್ನೊಂದರಲ್ಲಿ 19 ಜ್ಞಾನ ಸಾಧನಗಳು, 20ನೇದೇ ಜ್ಞಾನ. ಏನು? ತತ್ವಜ್ಞಾನಕ್ಕೆ, ಎಲ್ಲ ತತ್ವಶಾಸ್ತ್ರಗಳಿಗೆ, ತತ್ವಜ್ಞಾನ ನಮಗೆ ತತ್ವಜ್ಞಾನವನ್ನು ಕೊಡ್ತಕ್ಕ ಶಾಸ್ತ್ರಗಳು, ಎಲ್ಲ ಶಾಸ್ತ್ರಗಳಿಗೆ ಅರ್ಥ ಅಂದರೆ ಅದಕ್ಕೆ ವಿಷಯಭೂತನಾದ, ಎಲ್ಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದ ಭಗವಂತನ ದರ್ಶನ ಅಂದರೆ ಪರ್ಸೆಪ್ಷನ್, ಜ್ಞಾನ. ಇದು ಜ್ಞೇಯ. 19 ಜ್ಞಾನ ಸಾಧನ, 20ನೇದು ಜ್ಞಾನ ಅಥವಾ 20 ಜ್ಞಾನ ಸಾಧನ. ಇಷ್ಟು ತಿಳ್ಕೊಂಡ್ರೆ ಏತಜ್ಞಾನಮಿತಿ ಪ್ರೋಕ್ತಂ, ಇದೇ ಜ್ಞಾನ, ಇದೇ ಸ್ಪಿರಿಚುವಲ್ 20 ಪಾಯಿಂಟ್ ಪ್ರೋಗ್ರಾಮ್. ಈ 20 ಅಂಶಗಳನ್ನು ನೀವು ತಿಳ್ಕೊಂಡ್ರೆ ಜ್ಞಾನ. ಅಜ್ಞಾನ ಅಂದರೆ ಏನಂದರೆ ಇದಕ್ಕೆ ಭಿನ್ನವಾದ್ದೆಲ್ಲ ಅಜ್ಞಾನ. ಈ ದಾರಿ ಬಿಟ್ಟು ಯಾವ ದಾರಿಯಲ್ಲಿ ಹೋದರೂ ಅಜ್ಞಾನಂ ಯದತೋ ಅನ್ಯಥಾ, ಅದು ನಿಮ್ಮನ್ನು ದಾರಿ ತಪ್ಪಿಸುವ, ಜ್ಞಾನದ ದಾರಿಯಿಂದ ತಪ್ಪಿಸಿ ಎಲ್ಲಿಗೋ ಕೊಂಡೊಯ್ಯುವಂಥದ್ದು ಇದು ಜ್ಞಾನದ ದಾರಿ. ಅಂದರೆ ಒಂದು ರೀತಿಯಿಂದ ನಾವು ಬಹಳ ಕೃಷ್ಣನ ಮಾತನ್ನು ಸ್ಟ್ರಿಕ್ಟಾಗಿ ಹೇಳುವುದಿದ್ದರೆ, ನಾವು ಇವತ್ತು ಎಲ್ಲೋ ಮನೆಯಲ್ಲೋ ಶಾಲೆ ಕಾಲೇಜುಗಳಲ್ಲೋ ಎಲ್ಲೋ ಏನೇ ಆಗಲಿ ಎಲ್ಲಿಯಾದರೂ ಏನಾದರೂ ನಾವು ಕಲಿತಾ ಇದ್ದೇವೆ ಅಂದರೆ ಕೃಷ್ಣ ಹೇಳಿದ ಎರಡನೇದು ಅಜ್ಞಾನವನ್ನು ಕಲಿತಾ ಇದ್ದೀವಿ, ಜ್ಞಾನವನ್ನಲ್ಲ. ಯಾಕಂದ್ರೆ ಅವನು ಹೇಳಿದ ಯಾವ ಪಾಯಿಂಟು ಯಾವ ಶಾಲೆಯಲ್ಲೂ ಇಲ್ಲ. ಇವತ್ತು ಮಕ್ಕಳಿಗೆ ನಾವು ಶಾಲೆಯ ಮೂಲಕ ಕೊಡೋದು ಅಜ್ಞಾನ, ಮನೆಯಲ್ಲಿ ಕೊಡೋದು ಅಜ್ಞಾನ, ಅವು ಬೆಳೆಯೋದು ಅಜ್ಞಾನದಲ್ಲಿ, ಪ್ರೊಫೆಸರ್ ಆಗೋದು, ಪ್ರೊಫೆಸರ್ ಇನ್ ಅಜ್ಞಾನ, ಅದರಲ್ಲೇ ಡಾಕ್ಟ್ರೇಟ್ ಇನ್ ಅಜ್ಞಾನ, ಅವು ಪ್ರೊಫೆಸರು, ಅದರಲ್ಲೇ ಬೀಗೋದು, ಅದರಲ್ಲೇ ಅಹಂಕಾರ. ಇಷ್ಟೇ ಇರೋದು, ಯಾರಿಗೂ ಸತ್ಯ ಬೇಕಾಗಿಲ್ಲ. ಇದು ಕೃಷ್ಣ ಬಹಳ ದುಃಖದ ಸಂಗತಿ. ಕೃಷ್ಣ ಹೇಳೋದ್ರ ಮಾತಿನ ಅರ್ಥ, ಇವತ್ತು ಅಜ್ಞಾನದ ಬೆನ್ನು ಹತ್ತಿ ಹೋಗ್ತಾ ಇದ್ದಾರೆ ಜನ.
ಅದರಲ್ಲೇ ಕ್ವಾಲಿಫಿಕೇಷನು, ಅದರಲ್ಲೇ ಡಾಕ್ಟ್ರೇಟು, ಅದರಲ್ಲೇ ಚಿನ್ನದ ಪದಕ, ಅದರಲ್ಲೇ ನೊಬೆಲ್ ಪ್ರಶಸ್ತಿ ಎಲ್ಲ ಸಿಗುತ್ತೆ. ಜ್ಞಾನ ಯಾರಿಗೂ ಬೇಕಾಗಿಲ್ಲ. ಏತಜ್ಞಾನಮಿತಿ ಪ್ರೋಕ್ತಂ. ಯೋಚನೆ ಮಾಡಿದರೆ ಭಯ ಆಗತ್ತೆ. ನಮ್ಮ ಗತಿ ಏನು? ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ಟ್ರ್ಯಾಕ್ ತಪ್ಪಿ ಎಂದೋ ಜಾರಿ ಬಿಡ್ತಾ ಅಧಃಪಾತಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಭಾರಿ ಅಡ್ವಾನ್ಸ್ಡ್ ನಾವು. ಅಂದರೆ ಇದು ಒಂಥರ ಪ್ರಪಂಚ. ಅದಕ್ಕೆ ಪ್ರಪಂಚ ವೃತ್ತಾಕಾರವಾಗಿದೆ ಅಂತ ಹೇಳೋದು. ಇದು ಕೆಳಗೆ ಜಾರಿದು ಒಂದೇ, ಮೇಲೆ ಹೋಗೋದು ಒಂದೇ. ಅದು ವೃತ್ತದಲ್ಲಿ ಮೇಲೆ ಯಾವುದು, ಕೆಳಗೆ ಯಾವುದು, ಹಾಗಾಗಿದೆ ನಮ್ಮ ಕಥೆ. ನಾವು ಜಾರಿ ಕೆಳಗೆ ಹೋಗ್ತಾ ಇದ್ದೇವೆ, ಮೇಲೆ ಹೋಗ್ತಾ ಇದ್ದೇವೆ ಅಂತ ತಿಳ್ಕೊಳ್ತಾ ಇದ್ದೇವೆ. ಇದು ಜ್ಞಾನದ ದುರಂತ ಅಂತ. ಅದಕ್ಕೋಸ್ಕರ ಕೃಷ್ಣ ಈ ಭಗವದ್ಗೀತೆ ಯಾಕೆ ಮಹತ್ವದ್ದು? ಇದಕ್ಕೆ ನೋಡಿ, ನೀವು ಇಡೀ ಭಾರತೀಯ ತತ್ವಶಾಸ್ತ್ರದ ಯಾವ ಗ್ರಂಥವನ್ನು ಬೇಕಾದರೆ ನೋಡಿ, ಒಂದು ಜ್ಞಾನದ ಸಾಧನೆಗೆ ಇಷ್ಟು ಕ್ರಿಸ್ಪಾಗಿ, ಇಷ್ಟು ಕ್ಲಿಯರ್ ಕಟ್ಟಾಗಿ 20 ಪಾಯಿಂಟ್ಸನ್ನು ಹೇಳಿ ಇನ್ನೊಂದು ಗ್ರಂಥವೇ ಇಲ್ಲ. ಯಾವ ವಿಷಯ ಹೇಳಿ ಇಷ್ಟು ಕರಾರುವಾಕ್ಕಾಗಿ ಹೇಳಿಬಿಡ್ತಾರೆ ಕೃಷ್ಣ. ನೋಡಿ, ಇಷ್ಟು ಬೇಕು ಅಂದರೆ ಜ್ಞಾನದಾರಿ, ಇಲ್ಲ ಅಂದರೆ ಅಜ್ಞಾನ. ಇಷ್ಟು ಸ್ಪಷ್ಟವಾಗಿ, ಇಷ್ಟು ಸಂಕ್ಷಿಪ್ತವಾಗಿ ಸಮಸ್ತ ಅಂದರೆ ಮನುಕುಲದ ಅನುಭವವನ್ನು ಒಂದು ಕಡೆ ಘನೀಕರಿಸಿ ಹೇಳತಕ್ಕಂಥ ಗ್ರಂಥ ಯಾವುದಾದರೂ ಪ್ರಪಂಚದಲ್ಲಿ ಇದ್ದರೆ, ಯಾವ ಭಾಷೆಯಲ್ಲಾದರೂ ಅದು ಭಗವದ್ಗೀತೆ ಒಂದೇ. ಇನ್ಯಾವುದೋ ಇಷ್ಟು ಕರಾರುವಾಕ್ಕಾಗಿ ನಮಗೆ ನಮ್ಮ ಹೃದಯಕ್ಕೆ ಮುಟ್ಟುವಂತೆ ಮತ್ತು ಸಂಕ್ಷಿಪ್ತವಾಗಿ ಏನಿಲ್ಲ. ಅವನು 20 ಶಬ್ದಗಳಲ್ಲಿ ಹೇಳಿಬಿಟ್ಟ. ಬದುಕಿನ ಅರ್ಥ, ಜ್ಞಾನದ ದಾರಿ 20 ಶಬ್ದಗಳಲ್ಲಿ ಹೇಳಿಬಿಟ್ಟ, ಒಂದು 3-4 ಶ್ಲೋಕಗಳಲ್ಲಿ. ಇನ್ನು ಇಡೀ ಭಾರತೀಯ ತತ್ವಶಾಸ್ತ್ರವನ್ನು ಪೂರ್ತಿ ಓದಿದ್ರು ಎಲ್ಲಿಯೂ ನಿಮಗೆ ಇಷ್ಟು ಕ್ರಿಸ್ಪಾಗಿ ಇನ್ನೊಂದು ಕಡೆ ಸಿಗೋಲ್ಲ ಈ ವಿಷಯ. ಅದಕ್ಕೆ ಹಿಂದಿನವರು ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ, ಯಾವ ಶಾಸ್ತ್ರ ಓದಿ ಏನು ಉಪಯೋಗಪ್ಪ? ಒಂದು ಗೀತೆಯನ್ನಾದರೂ ಅರ್ಥ ಮಾಡಿಕೊ. ಗೀತೆ ಒಂದು ಅರ್ಥ ಆದರೆ ಎಲ್ಲ ಶಾಸ್ತ್ರಗಳು ಸರಳವಾಗಿ ಅರ್ಥ ಆಗ್ತವೆ. ಇಲ್ಲದೇ ಇದ್ದರೆ ಗೀತೆಯ ಅರ್ಥ ಆಗೋದಿಲ್ಲ, ಯಾವ ಶಾಸ್ತ್ರ ಓದಿದರೂ ಅರ್ಥ ಆಗೋದು. ಉತತ್ವ ಶೃಣ್ವನ್ನ ನ ಶೃಣೋತ್ಯೇನ ಉತತ್ವ ಪಶ್ಯನ್ನ ದದರ್ಶ ವಾಚಂ. ಬೇಕಾದಷ್ಟು ಪುಸ್ತಕ ಓದ್ತಾನೆ, ವೇದ ಮಂತ್ರಗಳನ್ನು ಉರು ಹೊಡಿತಾನೆ, ವೇದ ಮಂತ್ರಗಳನ್ನು ನೋಡ್ತಾನೆ, ಆದರೂ ಏನೂ ಕಾಣೋಲ್ಲ. ಅಂದರೆ ವೇದವೇ ಹೇಳೋದು, ಎಷ್ಟು ಸತ್ಯ ನೋಡಿ. ಉತತ್ವ ಪಶ್ಯನ್ನ ನದದರ್ಶ ವಾಚ್ಯಂ. ನೋಡ್ತಾನೆ ವೇದ ಮಂತ್ರಗಳನ್ನು, ಏನೂ ಕಾಣೋಲ್ಲ. ಉತತ್ವ ಶೃಣ್ವನ್ನ ನ ಶೃಣೋತ್ಯನಂ. ಕೇಳ್ತಾನೆ ವೇದ ಮಂತ್ರಗಳನ್ನು, ಪ್ರವಚನ ಕೇಳ್ತಾನೆ, ಆದರೂ ಏನೂ ತಿಳಿಯೋಲ್ಲ. ಕಂಡ್ರೆ ಕಾಣೋಲ್ಲ, ಕೇಳಿದರೆ ಕೇಳಿಸೋಲ್ಲ. ಆದರೆ ಎಂದು ಕೇಳಿದ ಹಾಗೆ ಅನಿಸುತ್ತೆ, ಕಂಡ ಹಾಗೆ ಅನಿಸುತ್ತೆ, ಏನೂ ಒಳಗಿನಿಂದ ಪರಿಣಾಮ ಆಗೋಲ್ಲ. ಅದು ಕೇಳಿದು ಏನು ಅಂದರೆ, ಕೇಳುವುದು ಅಂದರೆ ನಮ್ಮಲ್ಲಿ ಅದೇನು ಪರಿಣಾಮ ಮಾಡಿತು ಅನ್ನೋದು. ಕೇಳುವುದು ಯಾಕೆ ಅಂದರೆ ಮರೆಯುವುದಕ್ಕೆ. ಏನು ಕೇಳದೇ ಇದ್ದರೂ ಆರಾಮೈತಿ, ಇದನ್ನು ಕೆಸರಿ ಕೈ ಹಾಕಿ ತೊಳ್ಕೊಂಡು ಹಾಗೆ ಕೇಳಿ ಮರೆಯುವುದಕ್ಕೋಸ್ಕರ ಆದರೆ ಕೇಳದಿರುವುದು ಒಳ್ಳೆಯದಲ್ವ. ಕೇಳಿದ್ದು ಏನು ಪರಿಣಾಮ ಮಾಡಿತು ನಮ್ಮ ಬದುಕಿನಲ್ಲಿ, ಎಷ್ಟು ಅದು ಆಚರಣೆಗೆ ಬಂತು, ಅದು ಮುಖ್ಯ ಆಗತ್ತೆ. ಆ ದೃಷ್ಟಿಯಿಂದ ಗೀತೆಯಷ್ಟು ಅಂದರೆ ಜೀವನಕ್ಕೆ ಉಪಯುಕ್ತವಾದ ಫಿಲಾಸಫಿಯನ್ನು ಇಷ್ಟು ಸಂಕ್ಷಿಪ್ತವಾಗಿ ಹೇಳುವ ಒಂದು ಗ್ರಂಥ ನಮಗೆ ಜಗತ್ತಿನಲ್ಲಿ ಇನ್ನೊಂದು ಸಿಗಲ್ಲ. ಯಾವ ಭಾಷೆಯಲ್ಲೂ ಸಾಕಷ್ಟು ಸಿಗೋ ಪುಸ್ತಕಗಳನ್ನೆಲ್ಲ ಜಾಲಾಡಿಸೋ ಚಟದವ ನನಗಂತೂ ಕಣ್ಣಿಗೆ ಸಿಗಲಿಲ್ಲ. ಯಾವ ಪುಸ್ತಕ ನೋಡಿದರೂ ಭಗವದ್ಗೀತೆಯ ತೂಕ ಮಹತ್ವಾದ ಭಾರವತ್ವಾಚ ಮಹಾಭಾರತ ಮುಚ್ಯತೆ ಅಂತ. ಅದು ಮಹಾಭಾರತದ ಭಾರ ಪೂರ ಗೀತೆ ಹೊತ್ತುಕೊಂಡಿದೆ. ಮಹಾಭಾರತದ ಪೂರ್ವ ಭಾರ ಗೀತೆಯಲ್ಲಿದೆ. ಅದು 1,00,000 ಶ್ಲೋಕದ ಭಾರ 700 ಶ್ಲೋಕದಲ್ಲಿ ತುಂಬಿಸಿದಂಥ. ಯಾವಾಗಲೂ ಕಂಡೆನ್ಸ್ಡ್ ಪಿಲ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಎಲ್ಲ ಎನರ್ಜಿ ಇದೆ. ಈ ನಮ್ಮಲ್ಲಿ ಈ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಹೇಳ್ತಾರೆ, ಮೊದಲು ಭೂಮಿ ಅದು ಸಣ್ಣದಾಗಿ ಒಂದು ಸಣ್ಣ ಅಡಿಗೆ ಕಾಳಿಗಿಂತೂ ಸಣ್ಣದಾದಾಗ ಭೂಮಿ ಅದು ಸ್ಫೋಟ ಆಗಿ ಇಷ್ಟು ದೊಡ್ಡ ಪ್ರಪಂಚ ಆಯಿತು ಅಂತ. ಅದರ ಎನರ್ಜಿ ಸಂಕ್ಷಿಪ್ತ ಆದಾಗ ಎನರ್ಜಿ ಜಾಸ್ತಿ. ಹಾಗೆ ಮಹಾಭಾರತ 1,00,000 ಶ್ಲೋಕ ಇದ್ದದ್ದು 700 ಶ್ಲೋಕ ಆದಾಗ ಅದು ಭಾರಿ ಎನರ್ಜಿ ತುಂಬಿತದೆ. ಕಂಡೆನ್ಸ್ಡ್ ಪಿಲ್ ಅದು ಸ್ಫೋಟಗೊಂಡಾಗ ಮಹಾಭಾರತ ಆಯಿತು. ಆ ಕಾಂಟ್ರಾಸ್ಟ್ ಆದಾಗ ಎನರ್ಜಿ ಅದು ಕಾನ್ಸಂಟ್ರೇಟೆಡ್ ಆಗತ್ತೆ. ಅಂಥ ಅಧ್ಯಾತ್ಮದ ಸಮಸ್ತ ಸಾರವೂ ಕಾನ್ಸಂಟ್ರೇಟ್ ಆಗಿರತಕ್ಕಂಥ ಭಗವದ್ಗೀತೆಯ ಜ್ಞಾನ ಸಾಧನೆಯ ಒಂದು ಮುಖವನ್ನು ಈ ಬಾರಿ ನೋಡಿದೆವು. ದೇವರು ನಡೆಸಿದರೆ ಮುಂದೆ ಯಾವತ್ತೂ ಗೊತ್ತಿಲ್ಲ, ಮುಂದೆ ಇವರು ಅನುಕೂಲ ಇದ್ದಾಗ ಹಾಕ್ತಾರೆ. ಆ ಮುಂದಿನ ಭಾಗವನ್ನು 13ನೇ ಅಧ್ಯಾಯದ ಮುಂದಿನ ಭಾಗ ಮತ್ತು ಅದರ ನಂತರದ ಅಧ್ಯಾಯಗಳು ಆದಷ್ಟು ಬೇಗ ನಾವು 18 ಅಧ್ಯಾಯವನ್ನು ಪೂರ್ತಿ ಮನನ ಮಾಡತಕ್ಕಂಥ ಅವಕಾಶ ಭಗವಂತ ಒದಗಿಸಲಿ ಅಂತ ಪ್ರಾರ್ಥಿಸಿ, ನಿಮಗೆಲ್ಲ ನಿಮ್ಮ ಸಹೃದಯತೆಗೆ ಅಭಿನಂದನೆಗಳನ್ನು ಸಲ್ಲಿಸಿ. ಯಾಕೆಂದರೆ ಭಾಳ ಕಷ್ಟ. ಈ ಹೊತ್ತಿಗೆ ಒಳ್ಳೆ ಸೀರಿಯಲ್ಗಳಿರ್ತವೆ, ಅದನ್ನು ಬಿಟ್ಟು ಕೇಳಬೇಕಲ್ಲ ಗೀತೆ.
ಅದನ್ನೂ ಬಿಟ್ಟು ಗೀತೆ ಕೇಳಬೇಕು ಅಂದರೆ ಎಂಥ ದೌರ್ಭಾಗ್ಯ ನಿಮ್ಮದು. ಅಂಥ ದೌರ್ಭಾಗ್ಯಕ್ಕೂ ಸಿದ್ಧರಾಗಿ ಬಂದ ನಿಮಗೆಲ್ಲ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಭಿನಂದನೆಗಳು ಮತ್ತು ಅಭಿವಂದನೆಗಳು.